ನೀವೀಗ ಕೇಳಲಿದ್ದೀರಿ ಎಸ್.ಎಲ್. ಭೈರಪ್ಪ ಅವರ ದೂರ ಸರಿದರೂ ಕಾದಂಬರಿ. ಹಿಂದಿನ ಸಂಚಿಕೆಯಲ್ಲಿ ನಡೆದದ್ದು. ವಸಂತನಿಗೆ ಮದುವೆ ನಿಶ್ಚಯದ ಕುರಿತು ಅವರ ತಂದೆ ಪತ್ರವನ್ನು ಬರೆಯುತ್ತಾರೆ. ಈ ಕುರಿತು ಉಮಾಳೊಂದಿಗೆ ಚರ್ಚಿಸಿದ ವಸಂತ ಮದುವೆ ಸದ್ಯಕ್ಕೆ ಬೇಡ ಎಂದು ಅವರ ತಂದೆಗೆ ಪತ್ರ ಬರೆಯುತ್ತಾನೆ. ಪರೀಕ್ಷೆ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ತರಗತಿಗೆ ಹೋಗುತ್ತಾರೆ. ಆದರೆ ವಿನುತಕುಮಾರಿ ಕಾಲೇಜಿಗೆ ಸೇರದೆ ಕೆಲಸಕ್ಕೆ ಅರ್ಜಿ ಹಾಕುತ್ತಾಳೆ. ಅವಳಿಗೆ ನರಸೀಪುರದಲ್ಲಿ ಹೈಸ್ಕೂಲ್ ಶಿಕ್ಷಕಿಯಾಗಿ ಕೆಲಸ ಸಿಗುತ್ತದೆ. ಆ ನಂತರ ಆನಂದ ಮತ್ತು ವಿನುತೆಯ ಸಂಪರ್ಕ ಕಡಿದು ಹೋಗುತ್ತದೆ. ಕೆಲವು ದಿನಗಳ ನಂತರ ಜಗದಂಬ ನರಸೀಪುರಕ್ಕೆ ಹೋಗಿ ವಿನುತಳನ್ನು ಭೇಟಿಯಾಗಿ ಬರುತ್ತಾಳೆ. ಇದಾದ ನಂತರ ಆನಂದನು ನರಸೀಪುರಕ್ಕೆ ವಿನುತಾಳನ್ನು ಭೇಟಿಯಾಗಲು ಹೋಗುತ್ತಾನೆ. ಈಗ ನೀವು ಕೇಳಲಿದ್ದೀರಿ ದೂರ ಸರಿದರೂ ಕಾದಂಬರಿಯ 11ನೇ ಭಾಗ. ಆನಂದನಿಗೆ ತಾಂಬೂಲ ಮಾಡಿಸಿಕೊಟ್ಟ ನಂತರ ಕೇಳಿದಳು, ಇದೇನು ಇವತ್ತು ನನ್ನ ಮೇಲೆ ಇಷ್ಟೊಂದು ಕೃಪೆಯಾದ ಹಾಗಿದೆಯಲ್ಲ? ತಾನು ಇಲ್ಲಿಗೆ ಬಂದ ಉದ್ದೇಶವು ಈಗ ಅವನ ಪ್ರಜ್ಞೆಗೆ ಬರತೊಡಗಿತು. ಹೇಳಿದ, ನಾನು ಈಗ ಬಂದದ್ದು ನಿನ್ನ ಮೇಲೆ ದಯೆ ತೋರಿಸೋಕ್ಕಲ್ಲ. ಆ ಶಕ್ತಿ ನನ್ನಲ್ಲಿ ಇಲ್ಲವೂ ಇಲ್ಲ. ನೀನು ಯಾಕೆ ಹೀಗೆ ಮಾಡ್ತಿದೀಯ? ನೇರವಾಗಿ ನಿಜ ಹೇಳು. ವಾತಾವರಣವು ಇದ್ದಕ್ಕಿದ್ದ ಹಾಗೆಯೇ ಗಂಭೀರವಾಯಿತು. ವಿನತೆ ಮೌನಿಯಾದಳು. ನೀನೀಗ ಮಾತಾಡಲೇಬೇಕು. ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಒತ್ತಾಯದ ಧ್ವನಿಯಿಂದ ಆನಂದ ಕೇಳಿದ. ನಿಧಾನವಾಗಿ ಅವಳು ಅಂದಳು, ಜಗದಾಂಬ ಇಲ್ಲಿಗೆ ಬಂದಿದ್ದಳು. ಅವಳು ನಿಮಗೆಲ್ಲ ಹೇಳಿರಬಹುದು. ಹೇಳಿದ್ರು, ಆದರೆ ನನಗೆ ಏನೊಂದು ಅರ್ಥ ಆಗಲಿಲ್ಲ. ನಿನ್ನ ಈ ಮನೋಭಾವದಲ್ಲಿ ಯಾವ ಅರ್ಥವೂ ಇಲ್ಲ. ಅವಳು ಮಾತನಾಡಲಿಲ್ಲ. ಪೂರ್ವಭಾವಿಯಾಗಿ ಆಲೋಚಿಸಿದ ಒಂದು ಮಾತು ತಕ್ಷಣ ಅವನ ಮನಸ್ಸಿನಲ್ಲಿ ಮಿಂಚಿತು. ಹೇಳಿದ, ನಿನ್ನ ಈ ನಿಷ್ಕ್ರಿಯತೆ, ಹೇಳಿತನ, ನಿಮ್ಮ ತಾಯಿ ನಿನಗಾಗಿ ದೊಡ್ಡ ದೊಡ್ಡ ವರಗಳ ವಿಚಾರ ಮಾಡ್ತಿರೋದು, ಇದೆಲ್ಲದರಿಂದ ನನ್ನ ಮನಸ್ಸಿನಲ್ಲಿದ್ದ ನಂಬಿಕೆ ಸಡಿಲಾಗ್ತಾ ಇದೆ. ಜೀವನದಲ್ಲಿ ಬರುವ ವಿರೋಧವನ್ನು ಪರಿಣಾಮಕಾರಿಯಾಗಿ ಎದುರಿಸಬಲ್ಲ ಶಕ್ತಿ ನಿನಗಿಲ್ಲ. ನಿಮ್ಮ ತಾಯಿ ಸೃಷ್ಟಿಸುವ ವಿರೋಧಕ್ಕೆ ನೀನೆಂದು ಪ್ರತಿರೋಧ ಕೊಡಲಾರೆ. ಅವರು ಒಡ್ಡುವ ಬಲೆಗೆ ನೀನು ಬಲಿ ಬಿದ್ದರೂ ಆಶ್ಚರ್ಯವಿಲ್ಲ. ಅದರಿಂದ ರಕ್ಷಣೆ ಹೊಂದುವ ಒಂದು ಉಪಾಯ ಇದೆ. ಯಾರಿಗೂ ತಿಳಿಯದ ಹಾಗೆ ಬಾ. ಮೊದಲು ರಿಜಿಸ್ಟರ್ ರೀತಿ ಮದುವೆ ಮಾಡಿಕೊಂಡು ಬರೋಣ. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಅವಳು ಒಂದು ನಿಮಿಷ ಯೋಚಿಸಿ ಹೇಳಿದಳು, ನಿಮ್ಮ ಸಲಹೆ ಸಾಧುವಾದುದೇ. ಆದರೆ ನನ್ನ ಕರ್ತವ್ಯ ನನ್ನ ಮುಂದಿದೆ. ಅದಕ್ಕೇನು ಮಾಡೋಣ? ನಿನ್ನ ಕರ್ತವ್ಯವೇನು? ತಮ್ಮಂದಿರನ್ನು ಒಂದು ದಾರಿಗೆ ತರಬೇಕು ತಾನೆ? ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ಮೊದಲು ನಮ್ಮ ಮದುವೆ ಆಗಲಿ. ಅಂದಹಾಗೆ ನಿನ್ನ ತಮ್ಮಂದಿರು ಈಗ ಯಾವ ಯಾವ ಕ್ಲಾಸ್ನಲ್ಲಿದ್ದಾರೆ? ದೊಡ್ಡವರಿಬ್ಬರು ಇಂಟರ್ಮೀಡಿಯೇಟ್ನಲ್ಲಿ, ಮೂರನೆಯವನು ಜೂನಿಯರ್ ಇಂಟರ್ಮೀಡಿಯೇಟು, ಇವನು ಹೈಸ್ಕೂಲು. ಮೊದಲು ನಮ್ಮ ಮದುವೆ ಆಗಲಿ. ನಿನ್ನ ತಮ್ಮಂದಿರಲ್ಲಿ ದೊಡ್ಡವರಿಬ್ಬರು ಪಾಸು ಮಾಡಿ ಕೆಲಸಕ್ಕೆ ಸೇರೋವರೆಗೂ, ಅಂದರೆ ಇನ್ನು 3 ವರ್ಷ ನೀನು ತಾಯಿಯ ಮನೆಯಲ್ಲೇ ಇರು. ನಿನ್ನ ದುಡಿತವೇನಿದ್ದರೂ ಅವರಿಗೆ ಕೊಡು. ಜೊತೆಗೆ ನಾನು ಮುಂದಿನ ವರ್ಷದಿಂದ ಕೆಲಸಕ್ಕೆ ಸೇರ್ತೀನಿ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಏನು ಹೇಳ್ತೀಯಾ? ಅವಳು ಮಾತನಾಡಲಿಲ್ಲ. ಆನಂದನೇ ಹೇಳಿದ, ನಿಮ್ಮ ಅಕ್ಕನ ಮದುವೆಯಾದ ಮೇಲೆ ಅವರ ಗಂಡನ ಮನೆಯವರು ಮಾಡಿದ ಹಾಗೆ ನಾನು ಎಂದಿಗೂ ಮಾಡೋಲ್ಲ. ಈಗ ಮದುವೆಯಾಗಿ ಆಮೇಲೆ 4 ಜನ ಮಕ್ಕಳ ಭವಿಷ್ಯ ಹಾಳು ಮಾಡುವ ನೀಚ ಆಲೋಚನೆ ನನಗಿಲ್ಲ. ಸಾಧ್ಯವಾದ ಎಲ್ಲ ಸಹಾಯನೂ ಮಾಡ್ತೀನಿ. ನಿಮ್ಮ ಉದ್ದೇಶವನ್ನು, ಪ್ರಾಮಾಣಿಕತೆಯನ್ನು ನಾನೇ ಅಲ್ಲ, ಯಾರೂ ಶಂಕಿಸಲಾರರು. ಅದು ನನಗೆ ಗೊತ್ತಿದೆ. ಮತ್ತೆ ನೀನು ಯೋಚಿಸೋದಾದರೂ ಏನು? ಗುಪ್ತವಾಗಿ ಮದುವೆ ಆಗಲಿ. ಆಮೇಲೆ ನನ್ನ ಸಲಹೆಗೆ ನಿಮ್ಮ ತಾಯಿ ಒಪ್ಪಿಯೇ ಒಪ್ತಾರೆ. ಇಂತಹ ಸಂದರ್ಭದಲ್ಲಿ ಪ್ರಾಮಾಣಿಕ ಉದ್ದೇಶದ ಜೊತೆಗೆ ಸ್ವಲ್ಪವಾದರೂ ವ್ಯವಹಾರದ ಚತುರತೆ ಬೆರೆಸದಿದ್ದರೆ ನಮಗೆ ಸರ್ವನಾಶವಾಗುತ್ತೆ. ಆದರೆ ನಮ್ಮಮ್ಮನ ವಿಷಯ ನಿಮಗೆ ಗೊತ್ತಿಲ್ಲ. ಅವರು ಮಹಾ ಅಭಿಮಾನಿನಿ. ಅವರ ಇಷ್ಟಕ್ಕೆ ವಿರೋಧವಾಗಿ ಹಾಗೆ ಮಾಡಿದರೆ ಅವರು ತಮ್ಮ ಮಕ್ಕಳು ಹೊಟ್ಟೆಗಿಲ್ಲದೆ ಸತ್ರೂ ನಾನು ಕಳಿಸುವ 1 ಕಾಸನ್ನು ತೆಗೆದುಕೊಳ್ಳಲ್ಲ. ತಮ್ಮಂದಿರ ವಿದ್ಯಾಭ್ಯಾಸ ಅಲ್ಲಿಗೆ ಖಂಡಿತ ಕೊನೆಗೊಳ್ಳುತ್ತೆ. ಇದರಿಂದ ಆಮೇಲೂ ನನ್ನ ಮನಃಶಾಂತಿ ಉಳಿಯೋಲ್ಲ. 1-2 ನಿಮಿಷ ಯೋಚಿಸಿ ಮತ್ತೆ ಹೇಳಿದಳು, ನಾನೊಂದು ಸಲಹೆ ಕೊಡ್ತೀನಿ.
ಇನ್ನು 4 ವರ್ಷ ನಾವಿಬ್ಬರೂ ಪರಸ್ಪರ ದೂರವಾಗಿಯೇ ಇರೋಣ. ನಮ್ಮ ಮನೆಗೆ ಅನುಮಾನ ಬರದ ಹಾಗೆ ಒಬ್ಬರಿಗೊಬ್ಬರು ಕಾಗದ ಬರೆಯೋದು, ಕಾಣೋದು ಏನನ್ನೂ ಮಾಡದೆ ಪರಸ್ಪರರ ಮಟ್ಟಿಗೆ ಅಜ್ಞಾತವಾಸದಲ್ಲಿ ಇರೋಣ. ಅಷ್ಟರಲ್ಲಿ ನನ್ನ ಕರ್ತವ್ಯ ಮುಗಿಯತ್ತೆ. ಆಗ ನಾನೇ ನಿಮ್ಮಲ್ಲಿಗೆ ಬರ್ತೀನಿ. ಅವಳ ಯೋಚನೆ ಅಸಾಧ್ಯವಾದುದೇನೂ ಆಗಿರಲಿಲ್ಲ. ಆದರೆ ಅವಳ ಮನೆಯ ಪರಿಸ್ಥಿತಿಯ, ಅವಳ ತಾಯಿಯ ಸ್ವಭಾವದ ಹಿನ್ನೆಲೆಯಲ್ಲಿ ಅದು ಅಪಾಯಕಾರಿಯಾದುದೆಂದು ಆನಂದ ಯೋಚಿಸಿದ. ವಿನತೆಯಲ್ಲಿ ಹೆದರಿಕೆ ಸ್ವಲ್ಪ ಕಡಿಮೆ ಇದ್ದಿದ್ದರೆ, ಅಥವಾ ಅವಳ ತಾಯಿಯಲ್ಲಿ ಸ್ವಲ್ಪ ಮಟ್ಟಿನ ಹೊಂದಿಕೊಳ್ಳುವ ಸ್ವಭಾವವಿದ್ದಿದ್ದರೆ ಅವನು ಈ ಸಲಹೆಗೆ ಒಪ್ಪುತ್ತಿದ್ದನೇನೋ. ಆದರೆ ತನ್ನ ಉದ್ದೇಶವನ್ನು ಸತತವಾಗಿ ಹಿಡಿದು ಕಡೆಯುವ ಕ್ರಿಯಾತ್ಮಕ ಶಕ್ತಿ ತಾಯಿಗೆ ಎಷ್ಟು ಮಟ್ಟಿಗೆ ಇತ್ತೋ ಅಷ್ಟೇ ಪ್ರಮಾಣದ ಹೆದರಿಕೆಯೂ, ಪರಿಸ್ಥಿತಿಗೆ ತನ್ನನ್ನು ತಾನು ಒಪ್ಪಿಸಿಕೊಳ್ಳುವ ಸ್ವಭಾವವೂ ಮಗಳದ್ದಾಗಿತ್ತು. ಇದನ್ನು ಬಲ್ಲ ಅವನು ಕೇಳಿದ, ಈ ನಡುವೆಯೇ ನಿನ್ನ ತಾಯಿ ನಿನಗೆ ಮದುವೆ ಮಾಡುವ ಏರ್ಪಾಡು ಮಾಡಿದರೆ ಏನು ಮಾಡ್ತೀಯಾ? 4 ವರ್ಷವಾದ ಮೇಲೂ ಅವರನ್ನು ವಿರೋಧಿಸಿ ಬರುವ ಶಕ್ತಿ ನಿನಗೆ ಬರುತ್ತೆ ಅನ್ನೋ ನಂಬಿಕೆಯಾದರೂ ಏನು? ನೀವು ನನ್ನ ನಂಬಿ. ನಿನ್ನನ್ನು ನಂಬ್ತೀನಿ, ಆದರೆ ನಿನ್ನ ಸ್ವಭಾವದ ಮಿತಿಯನ್ನು ನೆನಪಿನಲ್ಲಿಟ್ಟುಕೊಂಡೇ ನಂಬ್ತೀನಿ. ಅಷ್ಟರಲ್ಲಿ ಅವಳ ತಮ್ಮ ಒಳಗೆ ಬಂದ. ಅವಳು ಮಾತನ್ನು ಬದಲಾಯಿಸಿ ಬೇರೆ ಯಾವುದೋ ವಿಷಯ ತೆಗೆದಳು. ಸಂಜೆ 4:15 ಗಂಟೆಯ ಸುಮಾರಿಗೆ ಮೂವರು ಮನೆಯಿಂದ ಹೊರಟಾಗ ಅವಳು ಅವನ ಪಾದಗಳಿಗೆ ನಮಸ್ಕರಿಸಿದಳು. ಮೂವರು ಸೇತುವೆಯ ಹತ್ತಿರ ಬಂದು ಬಸ್ಸಿಗಾಗಿ ನಿರೀಕ್ಷಿಸುತ್ತಿದ್ದಾಗ ತಮ್ಮನಿಗೆ ತಿಳಿಯದಿರಲೆಂದು ಇಂಗ್ಲಿಷ್ನಲ್ಲಿ ಹೇಳಿದಳು, ನನ್ನ ಸಲಹೆಗೆ ನೀವು ಖಂಡಿತ ಒಪ್ಪಬೇಕು. ಅವನು ಇಂಗ್ಲಿಷ್ನಲ್ಲೇ ಹೇಳಿದ, ಈ ಸಲಹೆ ವಿವೇಕದ್ದೇ. ಅದು ಫಲಿಸುತ್ತೆಯೇ ಅಂತ ನನಗೆ ನಂಬಿಕೆ ಇಲ್ಲ. ಹತ್ತಿರವೇ ಇದ್ದ ಅವಳ ತಮ್ಮ, ಹೈಸ್ಕೂಲಿನ 1ನೇ ವರ್ಷದಲ್ಲಿದ್ದ ಹುಡುಗ ಕೇಳಿದ, ಹಾಗಂದ್ರೆ ಏನಕ್ಕ? ನಮಗೆ ಇಂಗ್ಲಿಷ್ ಪಾಠ ಹೇಳಿಕೊಡೋ ಮೇಷ್ಟ್ರು ಕೂಡ ಒಂದೊಂದ್ಸಲ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. ಕಾವ್ಯಮಯ ಆಲೋಚನೆಯನ್ನು ವಾಸ್ತವತೆಯ ಗಟ್ಟಿ ಜೀವನದಲ್ಲಿ ಅನುಸರಿಸ ಹೊರಟರೆ ತಲೆಗೆ ತಾಕುವುದು ಮಾತ್ರವಲ್ಲ, ಕೊನೆಗೆ ಪ್ರಪಾತಕ್ಕೆ ಬೀಳೋದೆಂದೇ ಅದರ ಪರಿಣಾಮ. ಪುನಃ ಆನಂದನೇ ಇಂಗ್ಲಿಷ್ನಲ್ಲಿ ಅಂದ. ವಿನತೆ ಉತ್ತರ ಕೊಡಲಿಲ್ಲ. ಮೂವರು ಬಸ್ಸಿನಲ್ಲಿ ಕುಳಿತು ಮೈಸೂರು ಸೇರುವ ವೇಳೆಗೆ ಸಂಜೆಯಾಗಿತ್ತು. ತಾವಿಬ್ಬರೂ ಬೇರೆಯೇ ಹೋಗುವುದಾಗಿಯೂ ಅವನ ಸಂಗಡ ಹೋಗುತ್ತಿರುವುದನ್ನು ಯಾರಾದರೂ ಗುರುತಿದ್ದವರು ಕಂಡು ತಾಯಿಗೆ ತಿಳಿಸಿಯಾರೆಂದೂ ಅವಳು ಆನಂದನಿಗೆ ಹೇಳಿದಳು. ಅವಳ ಹೆದರಿಕೆಗೆ ಮನಸ್ಸಿನೊಳಗೆ ಸಿಡಿಮಿಡಿಗೊಳ್ಳುತ್ತಾ ಅವನು ಅವರನ್ನು ಬೀಳ್ಕೊಂಡ. ಮನೆಯಲ್ಲಿ ಹೇಳಬೇಡವೆಂದು ತಮ್ಮನಿಗೆ ಮತ್ತೊಮ್ಮೆ ಹೇಳುತ್ತಾ ಅವಳು ಮನೆಯ ದಾರಿ ಹಿಡಿದಳು. ಆಗ ಇನ್ನೂ ವರ್ಷ ಮಧ್ಯದ ಪರೀಕ್ಷೆ ಕಳೆದಿತ್ತು. ಮಾರ್ಚ್ ಪರೀಕ್ಷೆಗೆ ಟ್ಯುಟೋರಿಯಲ್ ಕಾಲೇಜಿನಲ್ಲಿ ತರಗತಿಗಳು ಪ್ರಾರಂಭವಾಗಿರಲಿಲ್ಲ. ಆನಂದ ನೇರವಾಗಿ ಮನೆಗೆ ಹೋಗದೆ ಶಿವರಾಮಪೇಟೆಯ ಮಾರ್ಗವಾಗಿ ಮೆಟ್ರೋಪೋಲ್ ಹೋಟೆಲಿನ ಕಡೆ ತಿರುಗಾಡಿಕೊಂಡು ಹೊರಟ. ವಿನತೆ ಹೇಳಿದ್ದ ಸಲಹೆಯೇ ಅವನ ಮನಸ್ಸಿನಲ್ಲಿ ಗುನುಗುತ್ತಿತ್ತು. ವಿಜಯಳಿಗೆ ಒದಗಿದಂತೆಯೇ ಯಾವುದಾದರೂ ವರ ಸಿಕ್ಕಿ ತಾಯಿಯು ಮಗಳ ಕೈ ಹಿಡಿದು ಕರೆದುಕೊಂಡು ಬಂದು ಮದುವೆ ಮಾಡಿದರೆ ಅದನ್ನು ವಿರೋಧಿಸುವ ಶಕ್ತಿ ಅವಳಿಗೆ ನಿಜವಾಗಿಯೂ ಇದೆಯೇ ಎಂದು ಅವನ ಮನಸ್ಸು ಒಂದೇ ಸಮನೆ ಶಂಕಿಸುತ್ತಿತ್ತು. ಅವಳ ಸಲಹೆಯಲ್ಲಿ ಸಮಸ್ಯೆಯನ್ನು ಮುಂದೂಡುವುದು ವಿನಾ ಧೈರ್ಯವಾಗಿ ಗಂಟನ್ನು ಕಡಿದೊಗೆಯುವ ಕ್ರಿಯಾಶಕ್ತಿ ಅವನಿಗೆ ಕಾಣುತ್ತಿರಲಿಲ್ಲ. ತನ್ನ ಆಲೋಚನೆಗಳಲ್ಲೇ ಮುಳುಗಿ ಕಾಲುಗಳನ್ನು ಮುಂದೆ ಹಾಕುತ್ತಿದ್ದ ಅವನು ತನಗೆ ತಿಳಿಯದೆಯೇ ಈಗ ಒಂಟಿಕೊಪ್ಪಲಿಗೆ ಬಂದಿದ್ದ. ಆಕಾಶವಾಣಿ ಕೇಂದ್ರವು ಹಿಂದೆ ಹೋಗಿತ್ತು. ತಾನು ಇರುವುದೆಲ್ಲಿ ಎಂಬ ಅರಿವು ಬಂದಾಗ ರಾತ್ರಿ ಸುಮಾರು 8 ಗಂಟೆ. ಅಲ್ಲಿಂದ ಮನೆಗೆ ನಡೆದು ಹೋಗಲು ವೇಳೆಯೂ ಆಗಿತ್ತು. ಆಯಾಸವೂ ಕಾಣುತ್ತಿತ್ತು. ಯಾರೋ ಒಬ್ಬರನ್ನು ಬಸ್ಸಿನ ವೇಳೆಯನ್ನು ವಿಚಾರಿಸಿ ಬಸ್ಸಿಗಾಗಿ ಕಾಯ್ದು ನಿಂತ. 1 ಗಂಟೆ ಕಾದರೂ ಬಸ್ಸು ಬರಲಿಲ್ಲ. ನಿಧಾನವಾಗಿ ನಡೆದುಕೊಂಡೇ ಹೊರಟ. ತನ್ನ ಯೋಚನೆಯಲ್ಲೇ ಮಗ್ನನಾಗಿ ರಸ್ತೆಯ ಮಧ್ಯದಲ್ಲಿ ಹೋಗುತ್ತಿದ್ದ ಅವನನ್ನು ಕಾರಿನ ಹಾರನ್ ಶಬ್ದವೊಂದು ಎಚ್ಚರಿಸಿತು. ತಕ್ಷಣ ದಾರಿ ಬಿಟ್ಟು ಬದಿಗೆ ಸರಿದ. ಅವನಿಂದ ತಡೆಯಲ್ಪಟ್ಟು ತಕ್ಷಣ ಹಾಕಿದ್ದ ಬ್ರೇಕಿನಿಂದ ನಿಂತಿದ್ದ ಕಾರು ಪುನಃ ವೇಗವಾಗಲು ಸಜ್ಜಾಗುತ್ತಿತ್ತು. ಪ್ರಕಾಶಮಾನವಾದ ಬೀದಿಯ ಕಂಬದ ವಿದ್ಯುತ್ ಬೆಳಕಿನಲ್ಲಿ ಕಾರು ನಡೆಸುತ್ತಿದ್ದವರು ಕಾಣಿಸಿದರು. ಅವರು ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ನರೋತ್ತಮ್. ಆನಂದನನ್ನು ಆಶ್ಚರ್ಯಗೊಳಿಸಿದ ಸಂಗತಿ ಎಂದರೆ ಅವರ ಪಕ್ಕದಲ್ಲಿ ರಮಾ ಕುಳಿತಿದ್ದಳು. ರಾತ್ರಿ 9 ಗಂಟೆಯ ವೇಳೆಯಲ್ಲಿ ಕಾರು ನಗರದ ಹೊರಭಾಗದಿಂದ ಒಳಗೆ ಹಿಂತಿರುಗಿ ಹೋಗುತ್ತಿತ್ತು. ಇನ್ನೂ 2 ತಿಂಗಳು ಕಳೆದು ಡಿಸೆಂಬರ್ ರಜೆ ಮುಗಿಯಿತು. ರಜೆಯಲ್ಲಿ ವಿನತೆ ಮೈಸೂರಿಗೆ ಬಂದಿದ್ದಳಾದರೂ ಆನಂದನನ್ನು ನೋಡಲು ವ್ಯವಧಾನ ಸಿಕ್ಕಲಿಲ್ಲ. ಹುಡುಗಿ ಹೋದ ಚೈತನ್ಯದೊಡನೆ ಅವಳು ನರಸೀಪುರಕ್ಕೆ ಹಿಂತಿರುಗಿದಳು. ಅವಳ ಪ್ರತಿದಿನದ ದುಡಿಮೆ ಹಿಂದಿನಂತೆಯೇ ಸಾಗಿತ್ತು.
ಇತ್ತೀಚೆಗೆ ಅವಳ ಜೀವನದ ಆಶೆ ಭರವಸೆಗಳ ಚಿತ್ರ ಬಹು ಅಸ್ಪಷ್ಟವಾಗಿ ಕಾಣುತ್ತಿತ್ತು. ಕಲ್ಪನಾ ಚಿತ್ರದ ಕುಸುರು ಕೆಲಸಗಳೆಲ್ಲ ಮುಗಿದ ಮೇಲೆ ಅವಳು ಅದನ್ನು ಒಮ್ಮೆ ಸಮಗ್ರವಾಗಿ ಅವಲೋಕಿಸುವಳು. ತಕ್ಷಣ ನಿಟ್ಟುಸಿರು ಬಿಟ್ಟು ಕನಸು ಕಾಣದಿರುವುದೇ ಚಿತ್ತದ ಸಮತೋಲನ ಕಾಪಾಡಿಕೊಳ್ಳುವ ಉತ್ತಮ ಉಪಾಯವೆಂದು ಸುಮ್ಮನಾಗುವಳು. ದಿಕ್ಕುಗಾಣದ ಜೀವನಕ್ಕೆ ಒಂದು ಉದ್ದೇಶ ಬೇಕಾಗಿತ್ತು. ಆ ಉದ್ದೇಶವನ್ನು ತನ್ನ ತಮ್ಮಂದಿರ ಅಭ್ಯುದಯದಲ್ಲಿ ಕಂಡುಕೊಳ್ಳುತ್ತಿದ್ದಳು. ಆನಂದನು ಒಮ್ಮೆ ನರಸೀಪುರಕ್ಕೆ ಬಂದಿದ್ದ ಸಂಗತಿ ಅವಳ ತಾಯಿಗೆ ಹೇಗೋ ತಿಳಿದು ಬಿಟ್ಟಿತ್ತು. ನನಗೆ ಮೋಸ ಮಾಡಿ ನೀನು ಹೀಗೆ ಮಾಡಬಹುದೇನಮ್ಮ ಎಂದು ಅವರು ಮಗಳ ಮೇಲೆ ರೇಗಾಡಿದ್ದರು. ಸಿಟ್ಟಿನ ಸಂಗಡವೇ ಕಣ್ಣೀರನ್ನೂ ಹಾಕಿದ್ದರು. ತಮ್ಮನ ಮೇಲೆ ಅನುಮಾನ ಬಂದು ವಿನತೆ ಅವನನ್ನು ಹೆದರಿಸಿ ಕೇಳಿದ್ದಳು. ನಿನ್ನಾಣೆಗೂ ನಾನು ಹೇಳಲಿಲ್ಲ ಅಕ್ಕ ಎಂದು ಅಳುತ್ತಾ ಹುಡುಗ ಹೇಳಿದ್ದ. ಯಾರಾದರೂ ಹೇಳಿಕೊಳ್ಳಲಿ ಎಂದು ಅವಳು ಸುಮ್ಮನಾಗಿದ್ದಳು. ಜನವರಿ ತಿಂಗಳ ಕೊನೆಯಲ್ಲಿ ಅವಳಿಗೆ ಒಂದು ಕಾರ್ಡು ಬಂತು. ಮೇಡಂ ವರದಮ್ಮನವರು ಬರೆದಿದ್ದ ಅದರಲ್ಲಿ, ನೀನು ಮೈಸೂರಿಗೆ ಬಂದಾಗ ಮರೆಯದೆ ನನ್ನನ್ನು ನೋಡು ಎಂಬ ಒಂದೇ ಒಂದು ಪಂಕ್ತಿ ಇತ್ತು. ಅವರು ಹೀಗೆ ಬರೆಯಬೇಕಾದರೆ ಯಾವ ವಿಷಯವಿರಬಹುದು ಎಂದು ಯೋಚಿಸಿದಳು. ಏನೂ ಹೊಳೆಯಲಿಲ್ಲ. ಆ ತಿಂಗಳ ಸಂಬಳ ಕೈಗೆ ಬಂದ ನಂತರ ಮೊದಲನೆಯ ಶನಿವಾರ ಸಂಜೆ ಎಂದಿನಂತೆ ತಮ್ಮನ ಸಂಗಡ ಮೈಸೂರಿಗೆ ಬಂದಳು. ಮರುದಿನ ಬೆಳಿಗ್ಗೆ ವರದಮ್ಮನವರ ಕಾಗದದ ವಿಷಯವನ್ನು ತಾಯಿಗೆ ಹೇಳಿ ಅವರ ಮನೆಗೆ ಒಬ್ಬಳೇ ಹೋದಳು. ವರದಮ್ಮ ತಮ್ಮ ಹಳೆಯ ಶಿಷ್ಯೆಯನ್ನು ಸಂತೋಷದಿಂದ ಒಳಗೆ ಕರೆದು ಬೆಳಗಿನ ಉಪಹಾರ ಕೊಟ್ಟು ಸತ್ಕರಿಸಿದರು. ಅವಳ ಕೆಲಸ, ಆ ಹೊಸ ಊರು ಮೊದಲಾದವುಗಳ ಬಗೆಗೆ ಆಸಕ್ತಿಯಿಂದ ವಿಚಾರಿಸಿದರು. ಉಭಯ ಕುಶಲೋಪರಿಗಳೆಲ್ಲ ಮುಗಿದ ಮೇಲೆ ವಿನತೆ, ನಾನು ಇತ್ತೀಚೆಗೆ ನಿಮ್ಮನ್ನು ನೋಡಲೇ ಇಲ್ಲ, ಮನಸ್ಸಿಗೆ ಬೇಜಾರು ಪಟ್ಕೋಬೇಡಿ, ನಿಮ್ಮ ಕಾಗದ ಬಂತು ಎಂದಳು. ವರದಮ್ಮ ಅವಳನ್ನು ಮಹಡಿಯ ಮೇಲೆ ಕರೆದುಕೊಂಡು ಹೋಗಿ ಕೂರಿಸಿ ಹೇಳಿದರು, ನಿನ್ನ ಕೈಲಿ ಮುಖ್ಯವಾದ ಒಂದು ವಿಷಯ ಮಾತಾಡೋದಿತ್ತು. ಯಾವುದು ಅಂತ ನಿನಗೂ ಗೊತ್ತಿರಬಹುದು. ನಾನೇನೋ ಯೋಚಿಸ್ದೆ, ತಿಳಿಯಲಿಲ್ಲ, ನೀವೇ ಹೇಳಿ. ಅದೇ ನಿಮ್ಮ ವಿಷಯವೇ. ಇತ್ತೀಚೆಗೆ ನೀನು ಆನಂದನನ್ನು ನೋಡಿದ್ಯಾ? ಇಲ್ಲ. ಅವನ ವಿಷಯವೇ ನಿನ್ನ ಕೈಲಿ ಮಾತಾಡಬೇಕು ಅಂತ ನಿನ್ನನ್ನು ಬರಹೇಳಿ ಕಾಗದ ಬರೆದೆ. ಅವನು ಈಗ ಮೊದಲಿನ ಹಾಗಿಲ್ಲ. ಕ್ಲಾಸಿಗೆಲ್ಲ ತುಂಬ ದಡ್ಡನಾಗ್ತಿದ್ದಾನೆ. ಅವನಿಗೆ ಪಾಠ ಹೇಳೋ ಇಂಗ್ಲಿಷ್ ಅಸಿಸ್ಟೆಂಟ್ ಪ್ರೊಫೆಸರು ನನಗೆ ಸಿಕ್ಕಿದ್ರು. ಹಾಗೆಯೇ ಅವನ ವಿಷಯ ಬಂತು. ಹಿಂದೆ ಅವನು ಎಷ್ಟು ಚುರುಕು ವಿದ್ಯಾರ್ಥಿಯಾಗಿದ್ನೋ ಈಗ ಅಷ್ಟೇ ಮೊದ್ದು ಹುಡುಗನಾಗಿದ್ದಾನೆ. ಈ ವರ್ಷ ಪಾಸಾಗೋದು ಖಂಡಿತ ಸಾಧ್ಯ ಇಲ್ಲ ಅಂತಂದ್ರು. ಇದು ನಿನಗೆ ಅರ್ಥ ಆಗುತ್ತೆಯೇ? ಆಗದೆ ಏನು? ಈಗ 2 ತಿಂಗಳ ಹಿಂದೆ ಅವರೇ ನನ್ನನ್ನು ನೋಡೋಕೆ ಅಲ್ಲಿಗೆ ಬಂದಿದ್ರು. ನನ್ನ ಆಣೆಗೂ ನೀವು ಚೆನ್ನಾಗಿ ಓದಬೇಕು ಅಂತ ಹೇಳಿದೆ. ಸುಮ್ಮನೆ ಆಣೆ ಅಂದುಬಿಟ್ರೆ ಯಾವ ಪುರುಷಾರ್ಥವೂ ಇಲ್ಲ. ನಿನ್ನಿಂದ ಅವನು ಹಾಳಾಗಬಾರ್ದು. ನಿಮ್ಮಿಬ್ಬರಿಗೂ ಒಳ್ಳೇದಾಗೋ ಹಾಗೆ ನೀನು ಮಾಡಬೇಕು. ನಾನು ಅವರಿಗೆ ಒಂದು ಸಲಹೆ ಕೊಟ್ಟೆ. ಅದಕ್ಕೆ ಅವರು ಒಪ್ಪಲ್ಲ. ಅವರ ಹಠವೇ ಅವರಿಗೆ. ಗಂಡಸರಾದ ಅವ್ರ ಕೈಯಲ್ಲಿ ನಾನು ವಾದ ಮಾಡೋಕೆ ಆಗೋಲ್ಲ. ನೀನು ಹೇಳಿದ ಸಲಹೆಯೂ ನನಗೆ ಗೊತ್ತು. ಅವನು ಎಲ್ಲಾನು ನನ್ನ ಕೈಲಿ ಹೇಳ್ತಾನೆ. ನೀನು ಹೇಳೋ ಹಾಗೆ ಅವನು ಒಂದು ಪಕ್ಷ 4 ವರ್ಷ ಕಾಯ್ದ ಅಂತಲೇ ಇಟ್ಕೊ. ಆಮೇಲಾದರೂ ನಿಮ್ಮಮ್ಮ ಒಪ್ತಾರೆ ಅನ್ನೋ ನಂಬಿಕೆಯಾದರೂ ಏನು? ಆಗಲೂ ಅವರು ಒಪ್ಪದಿದ್ರೆ ನೀನಾಗಿಯೇ ಅವರನ್ನು ಬಿಟ್ಟು ಬರೋ ಧೈರ್ಯ ನಿನಗೆ ಬರುತ್ತೆ ಅನ್ನೋದಕ್ಕೆ ಅವನ ಮನಸ್ಸಿಗೆ ನಂಬಿಕೆ ಹುಟ್ಟಬೇಕಲ್ವೇ? ಅವಳು 1 ನಿಮಿಷ ಮನಸ್ಸಿನಲ್ಲೇ ಯೋಚಿಸಿ ಹೇಳಿದಳು, ನಮ್ಮ ಅಪ್ಪ ಅಮ್ಮ ಒಪ್ಪೋ ಹಾಗೆ ಮಾಡಬಹುದು. MA ಆದ ತಕ್ಷಣ ಅವರು ಯಾವುದಾದ್ರೂ ಕಾಲೇಜಿನಲ್ಲಿ ಕೆಲಸಕ್ಕೆ ಸೇರ್ತಾರೆ. ವ್ಯಾಸಂಗ ನಿಲ್ಲಿಸದೆ ಅವರು ವಿರಾಮ ವೇಳೆಯಲ್ಲಿ ಕೂತು PhD ಮಾಡಲಿ. ಅಷ್ಟರಲ್ಲಿ ಅವರು ಡಾಕ್ಟರ್ ಪದವಿ ಗಳಿಸಿದರೆ ನಮ್ಮಮ್ಮನನ್ನು ಒಪ್ಪಿಸೋದು ಕಷ್ಟ ಆಗೋಲ್ಲ. ಒಂದು ಪಕ್ಷ ಅವನು ಡಾಕ್ಟರೇಟ್ ತಗೊಳ್ದಿದ್ರೆ ನನಗೆ MA ಸಾಕು, ಅನ್ನಕ್ಕೆ ಒಂದು ಮಾರ್ಗ ಮಾಡಿಕೊಂಡ ಮೇಲೆ ಹಾಯಾಗಿ ಓದು ಬರಹದಲ್ಲಿ ಜೀವನ ಕಳೀತೀನಿ, ಪರೀಕ್ಷೆ ಜಂಜಡ ಇನ್ನು ಸಾಕು ಅಂತ ಅವನೇ ಹೇಳಿದ್ದ. ಅಕಸ್ಮಾತ್ ಕಾಲೇಜಿನಲ್ಲಿ ಕೆಲಸ ಸಿಕ್ಕದೆ ಅವನೊಬ್ಬ ಹೈಸ್ಕೂಲ್ ಮೇಷ್ಟ್ರಾದ್ರೆ ನಿಮ್ಮಮ್ಮ ಒಪ್ಪೋದೇ ಇಲ್ಲ. ಆಗ ನೀನೇನು ಮಾಡ್ತೀಯಾ? ಹಾಗೆಂದಿಗೂ ಆಗೋಲ್ಲ. ಅವರು ಮಕ್ಕಳ ಹಾಗೆ ಹಠ ಮಾಡ್ತಾರೆ. ಅವರಿಗೆ ಕಾಲೇಜಿನ ಕೆಲಸ ಸಿಕ್ಕಿಯೇ ಸಿಕ್ಕುತ್ತೆ. ಮನಸ್ಸುಗೊಟ್ಟು ಓದಿದರೆ ಅಷ್ಟರಲ್ಲಿ 2 PhD ತಗೊಳ್ಬಹುದು. ಯಾಕೆ ಹಾಗೆ ಮಾಡಬಾರದು? ಆಕಾಶಕ್ಕೆ ಹೂ ಮುಡಿಸೋ ರೀತಿಯಲ್ಲೇ ನೀನು ಭವಿಷ್ಯ ಬರೀತೀಯ. ನನ್ನ ಸ್ವಂತ ಅಭಿಪ್ರಾಯ ಅಂದರೆ ಅವನು ಹೇಳೋ ಸಲಹೆಯೇ ಸರಿ.
ಮದುವೆ ಆದರೂ ನೀನು ಕೆಲಸದಲ್ಲಿದ್ದು ಇಬ್ಬರು ತಮ್ಮಂದಿರನ್ನ ಮೊದಲು ಪೂರ್ತಿ ಓದಿಸೋಕೆ ಅವನೇ ಅವಕಾಶ ಕೊಡ್ತಾನೆ. ತನ್ನ ಕೈಲಾದ ಸಹಾಯ ಮಾಡೋಕ್ಕೂ ಅವನು ಅಣಿಯಾಗಿದ್ದಾನೆ. ಮೊದಲು ಮದುವೆ ಮಾಡ್ಕೋ, ಅನಂತರ ಬದಲಾಯಿಸಲಾಗದ ಘಟನೆಯನ್ನ ನಿಮ್ಮ ತಾಯಿ ಒಪ್ಕೋತಾರೆ. ಬೇಕಾದರೆ ನಮ್ಮ ಮನೆಯಲ್ಲಿ ನಿಮ್ಮ ಮದುವೆಗೆ ಏರ್ಪಾಡು ಮಾಡ್ತೀನಿ. ನೀವಿಬ್ಬರೂ ಮದುವೆಯಾಗೋದು ನೋಡಬೇಕು ಅನ್ನೋ ಆಸೆ ನನಗೆ ತುಂಬ ಇದೆ. ಅದೇ ವಿವೇಕದ ದಾರಿ. ಅರ್ಧ ಮಾತನ್ನು ಗಟ್ಟಿಯಾಗಿ ಆಡುತ್ತಾ ಉಳಿದರ್ಧವನ್ನು ಗಂಟಲಿನಲ್ಲಿ ನುಂಗುತ್ತಾ ವಿನತೆ ಹೇಳಿದಳು. ನನಗೆ ವಿದ್ಯೆ ಹೇಳೋರು ನೀವು. ನಮ್ಮ ತಾಯಿ ಇದ್ದ ಹಾಗಿದ್ದೀರಿ. ಅವರು ನಿಮ್ಮ ಮಾತು ಕೇಳ್ತಾರೆ. ನನ್ನ ಕಷ್ಟ ನಿಮಗೆ ಗೊತ್ತಾಗಬೇಕು. ನೀವು ಹೆಂಗಸು. ಆದರೆ ನನ್ನ ಪರಿಸ್ಥಿತಿಯಲ್ಲಿ ನೀವು ಎಂದೂ ಇರಲಿಲ್ಲ. ನಾನು ಹೆಂಗಸಾಗಿರೋದ್ರಿಂದಲೇ ನಿನಗಿಷ್ಟೆಲ್ಲ ಹೇಳ್ತಿರೋದು. ನಿನ್ನ ಮನಸ್ಸಿನ ಕಷ್ಟ ನನಗೆ ಅರ್ಥ ಆಗೋಲ್ಲ ಅನ್ಬೇಡ. ಅದು ನನಗಾಗೋಷ್ಟು ಚೆನ್ನಾಗಿ ಬೇರೆಯವರಿಗೆ ಅರ್ಥ ಆಗೋಲ್ಲ. ಆದರೂ ಪ್ರೀತಿ ಅನ್ನೋದು ಎರಡು ಕಡೆಯೂ ಹಲ್ಲುಗಳಿರುವ ಗರಗಸದ ಹಾಗೆ. ಯಾರಾದರೂ ಒಬ್ಬರನ್ನ ಕುಯ್ದೇ ಕೊಯ್ಯತ್ತೆ. ಪ್ರೀತಿ ವಿಷಯದಲ್ಲಿ ರೂಪಕ ಸೇರಿಸಿ ಸಾಮಾನ್ಯ ನಿಯಮವನ್ನ ಹಿಂದೆ ತಳ್ಳಬೇಡ ಎಂದು ಹೇಳಿ ವರದಮ್ಮ ಇದ್ದಕ್ಕಿದ್ದ ಹಾಗೆಯೇ ಸುಮ್ಮನಾದರು. ತಮ್ಮೊಳಗೆ ಗಾಢವಾಗಿ ಯೋಚಿಸುತ್ತಿದ್ದು ಅನಂತರ ಹೇಳಿದರು. ಅದರ ನೋವು ನನಗಿಂತ ಹೆಚ್ಚು ನಿನಗೆ ಅರ್ಥ ಆಗೋಲ್ಲ. ಯಾವ ವಸ್ತುವಾಗ್ಲಿ ಕೈಗೆ ಸಿಕ್ಕುವಷ್ಟು ಹತ್ತಿರ ಇರೋವಾಗ್ಲೇನೆ ಹಿಡಿದು ಭದ್ರಪಡಿಸ್ಕೋಬೇಕು. ಖಚಿತವಲ್ಲದ ಜೀವನದಲ್ಲಿ ದೇವರು ಯಾವಾಗ ನಮ್ಮನ್ನ ಯಾವುದರಿಂದ ವಂಚಿತರನ್ನಾಗಿ ಮಾಡ್ತಾನೆಯೋ. ಸಿಕ್ಕಿರೋ ವಸ್ತುವಿನ ಜೊತೆ ಎಂದಿಗೂ ಕಣ್ಣಾಮುಚ್ಚಾಲೆ ಆಡಬಾರದು. ಅವರು ಮೊದಲು ಆಡಿದ ಮಾತನ್ನು ಕೇಳಿ ವಿನತೆಯ ಕುತೂಹಲ ಕೆರಳಿತು. ಅವಳು ಅರ್ಥಪೂರ್ಣವಾಗಿ ಒಮ್ಮೆ ಅವರನ್ನು ನೋಡಿದಳು. ಅವರು ತನ್ನ ಅಧ್ಯಾಪಿಕೆ ಎಂದು ತಕ್ಷಣ ನೆನಪಾಗಿ ತಲೆ ತಗ್ಗಿಸಿದಳು. ಏಕೆ? ನನ್ನ ವಿಷಯ ಕೇಳಬೇಕು ಅಂತ ಮನಸ್ಸಿನಲ್ಲಿ ಬಂದಿದೆಯೇ? ಅದಕ್ಕೆ ನಾಚಿಕೆ ಯಾಕೆ ಪಟ್ಕೋತೀಯ? ಒಳಗು ಬಾ ಎಂದು ಅವರು ಅವಳನ್ನು ಮಹಡಿಯ ಒಂದು ಮೂಲೆಯಲ್ಲಿದ್ದ ಅವರ ಓದುವ ಕೋಣೆಗೆ ಕರೆದೊಯ್ದರು. ಆ ಕೋಣೆಯೇ ಅವರು ಮಲಗುವ ಸ್ಥಳವೂ ಆಗಿತ್ತು. ಒಂದು ಮೇಜು, ಒಂದು ಕುರ್ಚಿ, ಪುಸ್ತಕದ ಒಂದು ದೊಡ್ಡ ಕಪಾಟು ಅದರಲ್ಲಿದ್ದವು. ಪುಸ್ತಕಗಳನ್ನು ಇಟ್ಟಿದ್ದ ರೀತಿಯಲ್ಲಿ ಓರಣ ಎನ್ನುವಂತಿರಲಿಲ್ಲ. ಅಲ್ಲಿದ್ದ ಕರಿಯ ಮಂಚದ ಮೇಲೆ ಸುತ್ತಿದ್ದ ಹಾಸಿಗೆಯ ಸುರುಳೇ ಇತ್ತು. ಅವರು ವಿನತೆಯ ಕೈ ಹಿಡಿದು ಅವಳನ್ನು ಹಾಸುಗೆಗೆ ಒರಗಿ ಕೂರುವಂತೆ ಹೇಳಿ, ತಲೆ ಎತ್ತಿ ಆ ಗೋಡೆ ಮೇಲ್ ನೋಡು ಎಂದು ಎದುರಿನ ಗೋಡೆಯ ಕಡೆಗೆ ಬಲಗೈ ತೋರಿಸಿದರು. ಗೋಡೆಯ ಮೇಲೆ ಸುಮಾರು 1 ಅಡಿ ಅಗಲ 1.5 ಅಡಿ ಉದ್ದದ ಒಂದು ಪಟವಿತ್ತು. ಸುಮಾರು 17-18 ವರ್ಷ ವಯಸ್ಸಿನ ಒಬ್ಬ ಹುಡುಗನ ಪಟ. ಈಗ 30 ವರ್ಷದ ಹಿಂದಿನ ಶೈಲಿಯಲ್ಲಿ ಎಡಗಡೆಗೆ ಬೈತಲೆ ತೆಗೆದು ಬಾಚಿದ ತಲೆ. ಅದೇ ಕಾಲದ ರೀತಿಯ ಒಂದು ಕೋಟನ್ನು ಬಿಳಿಯ ಶರ್ಟಿನ ಮೇಲೆ ತೊಟ್ಟಿದ್ದ. ಮುಖದ ಮೇಲೆ ಗಡ್ಡ ಮೀಸೆಗಳು ಇನ್ನೂ ಬೆಳೆದಿರಲಿಲ್ಲ. ಆಕರ್ಷಕ ಕಣ್ಣುಗಳಿಂದ ಕೂಡಿದ ನಗುಮುಖ. ಆದರೆ ಮೊದಲ ಬಾರಿಗೆ ಫೋಟೋ ಕ್ಯಾಮರಾದ ಮುಂದೆ ಕುಳಿತಂತಹ ಗಾಬರಿ ಮುಖದ ಮೇಲೆ ಕಾಣುತ್ತಿತ್ತು. ನಿಮ್ಮ ಯಜಮಾನರ ಪಟವೇ? ವಿನತೆ ಕೇಳಿದಳು. ಹೌದು, ಯಜಮಾನರು ಪಟ. ಆದರೆ ಅವರು ಮಾಂಗಲ್ಯ ಮಾತ್ರ ಕಟ್ಟಿರಲಿಲ್ಲ. ವಿನತೆಗೆ ಆಶ್ಚರ್ಯವಾಯಿತು. ವರದಮ್ಮನವರು ಬಾಲವಿಧವೆ ಎಂದೇ ಅವಳು ತಿಳಿದಿದ್ದುದು. ಅವಳು ಮಾತ್ರವಲ್ಲ, ಕಾಲೇಜಿನಲ್ಲಿ, ಮೈಸೂರಿನಲ್ಲಿ ಪ್ರತಿಯೊಬ್ಬರೂ ತಿಳಿದಿರುವುದೇ ಹಾಗೆ. ಹಾಗಾದರೆ ಈ ಪಟದಲ್ಲಿರುವವರು ಇವರಿಗೆ ಯಜಮಾನರು ಹೇಗೆ? ಮಾಂಗಲ್ಯ ಕಟ್ಟದ ಯಜಮಾನರಾಗುವುದು ಹೇಗೆ? ಅಥವಾ ಬಾಲ್ಯದಲ್ಲೇ ವಿಧವೆಯಾದ ಮೇಲೆ ಇವರು ನನ್ನಂತೆಯೇ ಪ್ರೇಮದಲ್ಲಿ ಸಿಕ್ಕಿ ನಂತರ ನಿರಾಶರಾದವರೇ ಎಂಬ ಪ್ರಶ್ನೆಗಳು ಅವಳ ಯೋಚನೆಯನ್ನು ಕೆದಕಿದುವು. ಇವರು ವಿಷಯ ತಿಳ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ನನ್ನ ಕೈಲಿ ಹೇಳಬಹುದೇ? ನಿನಗೆ ಹೇಳೋಕೆ ನಾನು ನಿನ್ನನ್ನು ಈ ರೂಮ್ನೊಳಗೆ ಕರ್ಕೊಂಡು ಬಂದೆ ಎಂದು ಅವಳ ಎದುರಿಗೆ ಮಂಚದ ಮೇಲೆ ಕುಳಿತು ಹೇಳತೊಡಗಿದರು. ತುಂಬಾ ದಿನಗಳ ಮೇಲೆ ಹೇಳ್ತಿದ್ದೀನಿ. ಚಿಕ್ಕ ಪುಟ್ಟ ವಿವರ ಮರೆತು ಹೋಗಿವೆ. ಮುಖ್ಯ ವಸ್ತುವನ್ನು ಮಾತ್ರ ನಿನಗೆ ತಿಳಿಸ್ತೀನಿ. ನಾನಿನ್ನೂ 12 ವರ್ಷದ ಹುಡುಗಿ. ಮಿಡಲ್ ಸ್ಕೂಲಿನ 2ನೇ ವರ್ಷದಲ್ಲಿದ್ದೆ. ಆಗ ನಮ್ಮ ತಂದೆ ಹಾಸನದ ತಾಲೂಕು ಕಚೇರಿಯಲ್ಲಿ ಶಿರಸ್ತೆದಾರರು. ನನ್ನನ್ನು ಕಂಡ್ರೆ ಬಲು ಪ್ರೀತಿ. ಆಫೀಸಿಗೆ ಹೋದ ಕಾಲ ಬಿಟ್ಟು
ಸದಾ ಅವರು ನನ್ನ ಜೊತೆಲೇ ಇದ್ದು ನನಗೆ ಪಾಠ ಹೇಳ್ಕೊಡ್ತಿದ್ರು. ನನ್ನ ಜೊತೆ ಚೌಕಾಬಾರ, ಅಡುಗುಣಿ ಮನೆ, ಆನೆ ಕಟ್ಟೋದು ಮೊದಲಾದ ಆಟಗಳನ್ನು ಆಡ್ತಿದ್ರು. ಹುಡುಗಿಗೆ 12 ವರ್ಷ ಆಯಿತು. ಇನ್ನೂ ಮದುವೆ ಆಗಲಿಲ್ಲ ಅಂತ ನಮ್ಮ ತಾಯಿ ಚಡಪಡಿಸ್ತಿದ್ರು. ಆಗ ಇನ್ನು 10 ವರ್ಷಕ್ಕೆ ಹುಡುಗಿಯರಿಗೆ ಮದುವೆ ಮಾಡ್ತಿದ್ರು. ನಮ್ಮ ತಾಯಿಯ ಕಾಲದಲ್ಲಿ 6 ವರ್ಷಕ್ಕೆ ಮಾಡ್ತಿದ್ರಂತೆ. ಆ ಮಗಳಿಗೆ 12 ಆಯಿತು, ಮದುವೆಗೆ ಓಡಾಡದೆ ಅವಳ ಕೈಲೇ ಆಡ್ತಾರೆ ಅಂತ ನಮ್ಮ ತಂದೆಯ ಮೇಲೆ ನಮ್ಮಮ್ಮ ಲೋಟಗುಟ್ತಿದ್ರು. ನಮ್ಮಣ್ಣ ಅದೇ ತಾನೇ BSc ಪರೀಕ್ಷೆ ಮುಗಿಸಿ ಪೂನಾದಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದ್ದ. ಅಣ್ಣನಿಗೆ ಮದುವೆಯಾಗಿ ಮೊದಲ ಹೆಣ್ಣು ಮಗುವಿನೊಡನೆ ನಮ್ಮ ಅತ್ತಿಗೆ ನಮ್ಮ ಜೊತೆಲೇ ಇದ್ಲು. ಅತ್ತಿಗೆಗೆ 14 ವರ್ಷ. ಈ ಪಟದಲ್ಲಿರುವವರು ಅತ್ತಿಗೆಯ ಅಣ್ಣ. ಮೈಸೂರಿನಲ್ಲಿ FAಗೆ ಓದ್ತಾ ಇದ್ರು. ಒಂದು ದಿನ ಮೈಸೂರಿನಿಂದ ನಮ್ಮ ಮನೆಗೆ ಬಂದರು. ನಾನೊಬ್ಬಳೇ ಅಡುಗುಣಿಯ ಮನೆಗೆ ಹುಣಸೆ ಬೀಜ ಹೂಡ್ತಿದ್ದೆ. ಅವರ ಪಾಡಿಗೆ ಅವರು ಒಳಗೆ ಬಂದು ನಮ್ಮ ತಂದೆಗೆ ನಮಸ್ಕಾರ ಮಾಡಿ ಉಯ್ಯಾಲೆ ಮೇಲೆ ಕೂತ್ಕೊಂಡ್ರು. ಮನೆಗೆ ಬಂದವರು ದೊಡ್ಡವರಿಗೆ ಮೊದಲು ನಮಸ್ಕಾರ ಮಾಡುವ ಪದ್ಧತಿ ಆಗ ರೂಢಿಯಲ್ಲಿತ್ತು. ನಮ್ಮ ತಂದೆ ನನ್ನನ್ನು ನೋಡಿ ತಮಾಷೆಗೆ, ಏನೇ ಮಗು, ನಿನ್ನ ಗಂಡ ಬಂದು ಕೂತ್ಕೊಂಡ್ರು, ಇಲ್ಲೇ ಕೂತಿದೆಯಲ್ಲ ಅಂದರು. ನನಗೆ ನಾಚಿಕೆಯಾಯಿತು. ತಕ್ಷಣ ಎದ್ದು ಸೀರೆ ಸೆರಗು ಸರಿ ಮಾಡಿಕೊಂಡು ಒಳಗೆ ಓಡಿದೆ. ಹುಡುಗಿಯರಿಗೆ ಆಗ 8 ವರ್ಷಕ್ಕೆ ಸೀರೆ ಉಡಿಸೋಕೆ ಪ್ರಾರಂಭಿಸ್ತಿದ್ರು. ಅತ್ತಿಗೆಯ ಅಣ್ಣನಿಗೆ 16. ನಮ್ಮ ತಂದೆಯ ಮಾತಿನಿಂದ ನಾಚಿಕೆಯಾಗಿರಬಹುದು. ಅವರು ತಲೆ ಬಗ್ಗಿಸಿದ್ರು. ಆ ಸಲ 2-3 ದಿನ ಇದ್ದು ಮೈಸೂರಿಗೆ ಹೊರಟು ಹೋದರು. ಅವರು ಹೋದ ಮೇಲೆ ನಮ್ಮ ತಂದೆ ಸಂಗಡ ತಾಯಿ ಹೇಳ್ತಿದ್ರು, ಒಂದು ಮನೆಯಲ್ಲಿ ಕೊಟ್ಟು ತಂದು ಮಾಡಬಾರ್ದು ಅನ್ನೋದೇನೋ ನಿಜ. ಆದರೆ ನಮ್ಮ ಬೀಗರು ಆ ಥರದ ಜನರಲ್ಲ. ಅವರೆಲ್ಲ ಒಪ್ಪಿದ್ರೆ ವರದಾನ ಶ್ರೀನಿವಾಸಿಗೆ ಯಾಕೆ ಕೊಡಬಾರ್ದು? ನೀವು ಬೀಗರ ಕಾಗದ ಬರೀರಿ. ತಂದೆ ಅವರ ಅಭಿಪ್ರಾಯವನ್ನು ಅನುಮೋದಿಸಿದಂತಿತ್ತು. ಪಂಚಾಂಗದಲ್ಲಿ ಶುಭ ಲಗ್ನ ನೋಡಿ ಬೀಗರಿಗೆ ಕಾಗದ ಬರೆದ್ರು. ಮಗ ಕಾಲೇಜಿನಲ್ಲಿ ಓದುತ್ತಿರುವ ಹುಡುಗ, ಅವನೇನೋ ನನ್ನ ಮಾತನ್ನು ತೆಗೆದುಹಾಕೋಲ್ಲ. ಆದರೂ ಅವನನ್ನು ಒಂದು ಮಾತು ಕೇಳಿ ನಿಮಗೆ ಕಾಗದ ಬರೀತೀನಿ ಅಂತ ಬೀಗರಿಂದ ಉತ್ತರ ಬಂತು. ಆ ದಿನವೇ ನನ್ನ ತಾಯಿ ನನ್ನನ್ನು ಸ್ಕೂಲ್ನಿಂದ ಬಿಡಿಸಿದ್ರು. ಅಷ್ಟು ವೇಳೆಗೆ ನನಗೆ ಹಬ್ಬದ ಅಡಿಗೆ ಮಾಡೋದೂ ಬರ್ತಿತ್ತು. ಆದರೂ ನಮ್ಮಮ್ಮ ನನ್ನನ್ನು ಪೂರ್ತಿಯಾಗಿ ಅಡಿಗೆ ಮನೆಗೆ ಹಾಕಿದ್ರು. ಬೀಗಿತಿ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಮಗಳಿಗೆ ಕಲಿಸ್ದಿದ್ರೆ ನಾಳೆ ನನಗೆ ತಾನೇ ಕೆಟ್ಟ ಹೆಸರು ಅಂತಿದ್ರು. ನನಗೇಕೆ ಇವರು ಮದುವೆ ಮಾಡಬೇಕು? ನಾನು ಇಲ್ಲಿಯೇ ಇದ್ದರೆ ಇವ್ರಿಗೇನು ಕಷ್ಟ ಅಂತ ನಾನು ಯೋಚಿಸ್ತಾ ಇದ್ದೆ. ಇದಾದ ಸುಮಾರು 6 ತಿಂಗಳ ಮೇಲೆ ಅತ್ತಿಗೆ ಅಣ್ಣ ಪುನಃ ನಮ್ಮ ಮನೆಗೆ ಬಂದರು. ಈ ಸಲ ಬರೋವಾಗ ಅವರು ಬರೀ ಪಂಚೆ ಉಟ್ಟಿರಲಿಲ್ಲ, ಶರ್ಟಿನ ಮೇಲೆ ಕೋಟು ಸಹ ಹಾಕಿದ್ರು. ತಲೆಗೆ ಕರಿ ಬಣ್ಣದ ಟೋಪಿ ಇರಲಿಲ್ಲ. ಹಿಂದೆ ಬಿಟ್ಟಿದ್ದ ಗಂಟು ಹಾಕುತ್ತಿದ್ದ ತಲೆಯ ಕೂದಲು ಹೋಗಿ ಕ್ರಾಬ್ ಬಂದ್ಬಿಟ್ಟಿತ್ತು. ಈ ಸಲ ಅವರು ಬರೋದು ನನಗೆ ಗೊತ್ತಿತ್ತು. ರೈಲು ಬರುವ ಸಮಯದಲ್ಲಿ ನಾನು ಅಡಿಗೆ ಮನೆಯಲ್ಲೇ ಇದ್ದೆ. ಈಗ ಅವರನ್ನು ಕರ್ಕೊಂಡು ಬರೋಕ್ಕೆ ತಂದೆಯೇ ಸ್ಟೇಷನ್ನಿಗೆ ಹೋಗಿದ್ರು. ಜಟ್ಕಾ ಬಂಡೀಲಿ ಇಬ್ಬರು ಮನೆಗೆ ಬಂದರು. ನಾನು ಅವರೆದುರು ಸುಳಿಲಿಲ್ಲ. ತಂದೆ ಬಲವಂತ ಮಾಡಿ ಅವರನ್ನು, ಹೇಗೂ ರಜಾ ಇದೆ, ಇರು ಮಗು ಎಂದು ಉಳಿಸ್ಕೊಂಡ್ರು. ಈ ವರ್ಷ ಅವರಿಗೆ FA ಆಗುತ್ತಂತೆ. ಅದು ಆದಮೇಲೆ BAಗೆ ಹೋಗ್ತಾರಂತೆ. ಮುಂದೆ ಬೇಕಾದರೆ ಲಾಯರ್ ಆಗ್ಬೋದಂತೆ ಅಥವಾ ಅಮಾಲ್ದಾರರಾಗ್ಬೋದಂತೆ. ಅವರು ಹುಟ್ಟಿದ ನಕ್ಷತ್ರ ಭರಣಿಯಂತೆ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿ ಆಳ್ತಾರೆ ಅಂತ ನಮ್ಮಮ್ಮ ಹೇಳ್ತಿದ್ರು. ಒಂದು ದಿನ ಅವರು ಪೇಟೆ ಕಡೆಗೆ ತಿರುಗಾಡಕ್ಕೆ ಹೋಗಿದ್ರು. ತಂದೆ ಕಚೇರಿಗೆ ಹೋಗಿದ್ರು. ಆ ದಿನ ಮಂಗಳವಾರ. ನನ್ನನ್ನು ಮನೇಲಿರುವಂತೆ ಹೇಳಿ ಬೇಗ ಬರುವ ಯೋಚನೆಯಿಂದ ನಮ್ಮಮ್ಮ ಅತ್ತಿಗೆಯ ಜೊತೆ ಹಾಸನದಮ್ಮನ ದೇವಸ್ಥಾನಕ್ಕೆ ಹೋದರು. ಅಮ್ಮ ಅತ್ತಿಗೆ ಹೋದ 10 ನಿಮಿಷದಲ್ಲಿ ಅತ್ತಿಗೆಯ ಅಣ್ಣ ಮನೆಗೆ ಬಂದರು. ಉಯ್ಯಾಲೆ ಮೇಲೆ ಕೂತಿದ್ದ ನಾನು ಅಡಿಗೆ ಮನೆ ಒಳಕ್ಕೆ ಓಡಿದೆ. ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಅವರು ಅವಲೋಕಿಸಿರಬಹುದು.
ಉಯ್ಯಾಲೆ ಮೇಲೆ ಕೂತ್ಕೊಂಡೇ ಜೋರಾಗಿ ನನ್ನನ್ನ ಕೇಳಿದ್ರು, ಎಲ್ಲ ಎಲ್ಲಿ ಹೋಗಿದ್ದಾರೆ? ನನ್ನ ಜೀವವೇ ಹಾರಿ ಹೋದಂತೆ ಆಯಿತು. ಅವರ ಕೈಲಿ ಹೇಗೆ ಮಾತಾಡೋದು? ದೇವರ ಮನೆಯ ಮೂಲೆಗೆ ಹೋಗಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಅವರು ಕಾಲೇಜಿನಲ್ಲಿ ಓದ್ತಾ ಇದ್ದವರು, ಬಹಳ ಧೈರ್ಯ ಕಲಿತಿದ್ರು ಅಂತ ಕಾಣುತ್ತೆ. ನೇರವಾಗಿ ಅಡಿಗೆ ಮನೆ ಒಳಗೆ ಬಂದರು. ಅಲ್ಲಿ ನನ್ನನ್ನು ಕಾಣದೆ ದೇವರ ಮನೆಯ ಬಾಗಿಲಿನಲ್ಲಿ ನಿಂತು ಒಳಗೆ ಬಗ್ಗಿ ನೋಡಿದ್ರು. ನಾಚಿಕೆ ಬಿಟ್ಟು ನನ್ನನ್ನ, ವರದಾ, ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿಯೇ ಬಿಟ್ರು. ಅಷ್ಟರಲ್ಲಿ ನನ್ನ ಜೀವ ಹಾರಿ ಹೋಗಿತ್ತು. 2 ಕೈಯಿಂದಲೂ ಮುಖ ಮುಚ್ಚಿಕೊಂಡು ಬಿಟ್ಟೆ. ನನಗೆ ಅಳು ಬಂದುಬಿಡ್ತು. ಒಂದು ಹೆಜ್ಜೆ ಒಳಗೆ ಬಂದು ಅವರು ನನ್ನ ಕೈ ಹಿಡ್ಕೊಂಡು ಪುನಃ ಕೇಳಿದ್ರು, ವರದಾ, ಹೇಳು, ನನ್ನ ಮದುವೆ ಆಗ್ತೀಯಾ? ನನ್ನ ಮೈಕೈಗಳಲ್ಲೆಲ್ಲ ನಡುತ್ತಾ ಇತ್ತು. ಏನು ಮಾತಾಡಬೇಕು ಅನ್ನೋದೇ ತಿಳಿಲಿಲ್ಲ. ಕಣ್ಣಿನಲ್ಲಿ ನೀರು ತುಂಬಿತ್ತು. ತಲೆ ಕೆಳಗೆ ಬಾಗಿತ್ತು. ಅವರು ಕೇಳಿದ್ರು, ನೀನು ಏನಾದರೂ ಉತ್ತರ ಹೇಳಲೇಬೇಕು. ಹೋಗ್ಲಿ, ಇಲ್ಲ ಅನ್ನು. ನಾಲ್ಗೆಯೇ ಕಟ್ಟಿ ಹೋಗಿರುವಾಗ ನಾನು ಹೇಗೆ ಮಾತನಾಡಲಿ? ನನ್ನ ಕಲ್ಪನೆಗೆ ಬಾರದ, ಜಗತ್ತಿನಲ್ಲಿ ಯಾರಾದರೂ ಹೀಗೆ ಮಾತಾಡ್ತಾರೆಂದು ನಾನು ಅರಿಯದ, ನಾಚಿಕೆ ಇಲ್ಲದ ಮಾತುಗಳನ್ನು ಅವರು ನನ್ನನ್ನು ಕೇಳ್ತಾ ಇದ್ರು. ಇವರಿಗೆ ನಾಚಿಕೆಯೇ ಆಗೋಲ್ವೇ ಎಂದು ನಾನು ಯೋಚಿಸಿದೆ. ಹೋಗಲಿ, ಸುಮ್ಮನೆ ಹೂ ಅಂದ್ಬಿಡು, ನಾನು ನಿನ್ನ ಕೈ ಬಿಟ್ಟು ಇಲ್ಲಿಂದ ಹೋಗ್ತೀನಿ ಅಂತ ಕೇಳಿದ್ರು. ನನ್ನ ಕುತ್ತಿಗೆಯ ನರಗಳು ಉಬ್ಬಿ ಗಂಟಲಿನ ಸ್ವರ ಕೂತು ಹೋಗಿತ್ತು. ನಾನು ಏನೂ ಹೇಳಲಿಲ್ಲ. ನಿನ್ನಂಥ ಮೂಗಿ ಕೈಲಿ ನನಗೇನು ಮಾತು ಎಂದು ಕೋಪದ ಧ್ವನಿಯಿಂದ ಹೇಳಿ ಅಲ್ಲಿಂದ ಹೊರಟು ಹೋದರು. 5 ನಿಮಿಷದಲ್ಲಿ ಪುನಃ ಪೇಟೆ ಕಡೆಗೆ ಹೊರಟರು. ಅಮ್ಮ, ಅತ್ತಿಗೆ ಇಬ್ಬರೂ ಅರ್ಧ ಗಂಟೆಯಲ್ಲಿ ಮನೆಗೆ ಬರೋವರೆಗೂ ನಾನು ದೇವರ ಮನೆಯ ಮೂಲೆಯಲ್ಲೇ ನಿಂತಿದ್ದೆ. ಇವರಿಗೆ ಸ್ವಲ್ಪ ಆದರೂ ನಾಚಿಕೆ ಬೇಡವೆ? ಹೀಗೆ ನಾಚಿಕೆಗೆಟ್ಟವರು ಮುಂದೆ BA ಹೇಗೆ ಮಾಡ್ತಾರೆ? ಲಾಯರ್ ಹೇಗಾಗ್ತಾರೆ? ಇವರಿಗೆ ಅಮಲ್ದಾರಿ ಮಾಡೋಕ್ಕೆ ಏನು ಬರುತ್ತೆ ಅಂತ ನಾನು ಯೋಚಿಸ್ತಾ ಇದ್ದೆ. ನನಗೆ ಮದುವೆ ಆದರೂ ಇಂತಹ ನಾಚಿಕೆ ಬಿಟ್ಟ ಹುಡುಗ ಬೇಡ ಅಂತ ಮನಸ್ಸಿನಲ್ಲಿ ನಿಶ್ಚಯಿಸಿದೆ. ಅವರು ಯಾವತ್ತು ನಮ್ಮ ಮನೆ ಬಿಟ್ಟು ಹೋಗ್ತಾರೋ ಅಂತ ದೇವರನ್ನ ಪ್ರಾರ್ಥಿಸ್ತಾ ಇದ್ದೆ. ಅವರ ಕಣ್ಣಿಗೆ ಬೀಳದಷ್ಟು ಎಚ್ಚರಿಕೆಯಿಂದ ಇದ್ದೆ. ಮುಂದೆ 4 ದಿನದಲ್ಲಿ ಅವರು ಪುನಃ ಅವರ ಊರಾದ ಅರಸೀಕೆರೆಗೆ ರೈಲಿನಲ್ಲಿ ಹೊರಟು ಹೋದರು. ಸದ್ಯ ಹೋದ್ರಲ್ಲ, ಇನ್ನು ಮತ್ತೆ ನಮ್ಮನೆಗೆ ಬರದೇ ಇರಲಿ ಅಂತ ನಾನು ಮನಸ್ಸಿನೊಳಗೆ ಅಂದುಕೊಂಡೆ. ಯಾವ ಸಮಯದಲ್ಲೂ ಕೆಟ್ಟ ಯೋಚನೆ ಮಾಡಬಾರ್ದು. ಗೃಹಲಕ್ಷ್ಮಿ ಆಗಾಗ್ಗೆ ಅಸ್ತು ಅಸ್ತು ಅಂತಿರ್ತಾಳೆ. ನಾವು ಕೆಟ್ಟ ಯೋಚನೆ ಮಾಡ್ತಾ ಇರೋವಾಗ ಅಸ್ತು ಅಂದುಬಿಟ್ರೆ ಹಾಗೆಯೇ ಆಗುತ್ತೆ. ಒಳ್ಳೆಯ ಯೋಚನೆಗೂ ಹಾಗೆಯೇ ಅಂತ ಹಿರಿಯರು ಹೇಳ್ತಾರೆ. ಈಗ ಹಾಗೆಯೇ ಆಯಿತು. ಅದಕ್ಕೆ ಮೊದಲು ಬೀಗರಿಂದ ನಮ್ಮ ತಂದೆಗೆ ಕಾಗದ ಬಂತು. ಅವರೆಲ್ಲ ಮದುವೆಗೆ ಒಪ್ಪಿದ್ರು. ನಮ್ಮ ತಾಯಿಯ ಸಡಗರ ಆ ದಿನದಿಂದಲೇ ಪ್ರಾರಂಭ ಆಯಿತು. ಇನ್ನೂ ಲಗ್ನ ನಿಶ್ಚಯವಾಗಿಲ್ಲ, ಲಗ್ನ ಪತ್ರಿಕೆಯೂ ಆಗಿಲ್ಲ. ಆ ವರ್ಷ ಮುಹೂರ್ತ ಸಿಕ್ಕುತ್ತೋ ಅಥವಾ ಮುಂದಿನ ವರ್ಷವೋ ಯಾವುದೂ ಗೊತ್ತಿಲ್ಲ. ಇವರಿಗೆ ನನ್ನನ್ನು ಕೊಡೋದು ಬೇಡ ಅಂತ ನಾಚಿಕೆ ಬಿಟ್ಟು ತಾಯಿಗೆ ಹೇಳ್ಬಿಡಬೇಕು ಅಂತ ಹಲವು ಸಲ ನಿಶ್ಚಯಿಸಿದೆ. ಆದರೆ ಮಾತಾಡೋಕ್ಕೆ ನಾಚಿಕೆ. ನನ್ನ ಮೇಲೆ ನನಗೆ ಕೋಪ. ವರದಮ್ಮನವರು ಮುಂದುವರಿದು ಹೇಳಿದರು, ವಿನತಾ, ಅತ್ಯಂತ ಅನಿರೀಕ್ಷಿತವಾದದ್ದು ನಡೆದು ಹೋಯಿತು. ಒಂದು ದಿನ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಅರಸೀಕೆರೆಯಿಂದ ಹಾಸನಕ್ಕೆ ಒಂದು ಕಾರು ಬಂತು. ನೇರವಾಗಿ ಕಚೇರಿಗೆ ಹೋಗಿ ತಂದೆಯವರನ್ನು ಕೂರಿಸಿಕೊಂಡು ಮನೆಗೆ ಬಂತು. ಅತ್ತಿಗೆಯನ್ನು ಜೊತೆಯಲ್ಲಿ ಕರ್ಕೊಂಡು ತಂದೆ ಕಾರಿನಲ್ಲಿ ಹೊರಟು ಹೋದರು. ಕಾರ್ ಹತ್ತುವಾಗ ಅತ್ತಿಗೆ ಬಿದ್ದು ಬಿದ್ದು ಅಳ್ತಿದ್ಲು. ನಮ್ಮಮ್ಮನೂ ಅಳ್ತಿದ್ರು. ಇಷ್ಟೆಲ್ಲವೂ 10 ನಿಮಿಷದಲ್ಲಿ ನಡೆಯಿತು. ಅಮ್ಮ ನನ್ನ ಕೈಲಿ ಏನೂ ಹೇಳಲಿಲ್ಲ. ನನಗೆ ಮಾತ್ರ ಎದೆ ಬಡ್ಕೋತಾ ಇತ್ತು. ಮರುದಿನ 10 ಗಂಟೆಯ ವೇಳೆಗೆ ತಂದೆ ಒಬ್ಬರೇ ಮನೆಗೆ ಹಿಂತಿರುಗಿದರು. ಆಗ ನನಗೆ ವಿಷಯ ತಿಳಿಯಿತು. ಅತ್ತಿಗೆಯ ಅಣ್ಣ ಅರಸೀಕೆರೆಯ ಕೆರೆಯಲ್ಲಿ ಈಜೋಕ್ಕೆ ಹೋಗಿದ್ದರಂತೆ. ಆ ಊರಿಗೆ ಹೆಸರುವಾಸಿಯಾದ ಈಜುಗಾರರಾಗಿದ್ದರಂತೆ ಅವರು. ನಡುಗೆರೆಯಲ್ಲಿ ಮೈಕೈಗೆ ಶತ್ತೆ ಸುತ್ತಿಕೊಂಡು ಮುಳುಗಿದರಂತೆ. 1 ಗಂಟೆಯಾದರೂ ಮೇಲೆ ಬರಲಿಲ್ಲ.
ಮನೆಗೆ ಸುದ್ದಿ ಹೋಯಿತು. ಪೊಲೀಸಿನವರು ಓಡಿ ಬಂದರು. ಜವಣಿಗೆ ತಗೊಂಡು ಅನುಭವಶಾಲಿಗಳಾದ ಬೆಸ್ತರು ನಡುಗೆರೆಯನ್ನೆಲ್ಲ ಕೆದಕಿದರು. ಶವ ಮೇಲೆ ಬಂತಂತೆ. ಕೇಳಿ ನನಗೆ ಇದ್ದಕ್ಕಿದ್ದ ಹಾಗೆಯೇ ಅಳು ಬಂತು. ಅಮ್ಮ ನನಗೆ ಸಮಾಧಾನ ಹೇಳಿದ್ರು. ಆಗ ನಾನು ಯಾಕೆ ಅತ್ತೇನೋ ನನಗೆ ಅರ್ಥ ಆಗಲಿಲ್ಲ. ಚಿನ್ನದಂತಹ ಹುಡುಗ ಎಂದು ನಮ್ಮಮ್ಮ ಗಳಿಗೆಗೊಮ್ಮೆ ನಿಟ್ಟುಸಿರು ಬಿಡುತ್ತಿದ್ದಳು. ಸಾವು ಅಂದರೆ ನನಗೆ ಮೊದಲಿನಿಂದಲೂ ಭಯವಿತ್ತು. ನೀರಿನಲ್ಲಿ ಮುಳುಗಿ ಸತ್ತರು ಎಂಬುದನ್ನು ಕೇಳಿದಾಗ ಇನ್ನೂ ಭಯವಾಯಿತು. ನೀರು ಕುಡಿದ ಹೆಣ ಊದ್ಬಿಟ್ಟಿತ್ತು. ಅಷ್ಟು ಸಪೂರಾಗಿದ್ದ ಹುಡುಗ ನೀರು ಕುಡಿದು ಊದ್ಬಿಟ್ಟಿದ್ದ ಎಂದು ತಂದೆಯವರು ಅಮ್ಮನ ಕೈಲಿ ಹೇಳುವುದನ್ನು ಕೇಳಿದಾಗ ನನಗೆ ಇನ್ನೂ ಹೆದರಿಕೆಯಾಯಿತು. ಭಯದಿಂದ ಆ ರಾತ್ರಿ ಅಮ್ಮನನ್ನ ತಬ್ಬಿಕೊಂಡು ಮಲಗಿದೆ. ರಾತ್ರಿ ಲಾಟಿನು ಉರಿಯುತ್ತಲೇ ಇರಲಿ ಅಂತ ಹೇಳಿದೆ. ಭಯಕ್ಕೆ ನನಗೆ ಬೇಗ ನಿದ್ರೆ ಬರಲಿಲ್ಲ. ಅರ್ಧ ರಾತ್ರಿಯ ಮೇಲೆ ನಿದ್ರೆ ಬಂದಾಗ ಒಂದು ಕನಸು ಬೀಳ್ತಿತ್ತು. ದೇವರ ಮನೆಯ ಮೂಲೆಯಲ್ಲಿ ನಾನು ಕತ್ತು ಬಗ್ಗಿಸಿ ನಿಂತಿದ್ದೆ. ನನ್ನ ಕೈ ಹಿಡಿದು ಅವರು, ವರದ ಹೇಳು, ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಿದ್ರು. ನನಗೆ ಭಯ ಇರಲಿಲ್ಲ, ಮೈ ಕೈ ನಡುಗ್ತಾ ಇರಲಿಲ್ಲ. ನಾನು ಹ್ಞೂ ಅಂತ ಉತ್ತರ ಹೇಳ್ತಿದ್ದೆ. ಅವರು ಅಲ್ಲಿಂದ ಹೊರಗೆ ಹೋಗುತ್ತಿದ್ದರು. ಅದೇ ಕನಸು, ಒಂದೇ ಚಿತ್ರ, ಪದೇ ಪದೇ ಒಂದು ರಾತ್ರಿಯಲ್ಲಿ 100 ಸಲಕ್ಕೂ ಹೆಚ್ಚಾಗಿ ಕಾಣುತ್ತಿತ್ತು. ಮರುದಿನ ಎದ್ದ ಮೇಲೂ ನನಗೆ ಅದೇ ಚಿತ್ರವೇ ಕಾಣ್ತಿತ್ತು. ವರದ ಹೇಳು, ನನ್ನ ಮದುವೆ ಆಗ್ತೀಯಾ ಎಂಬ ಮಾತಿಗೆ ಹ್ಞೂ ಎಂದು ನಾನು ಹೇಳುತ್ತಿದ್ದ ಕನಸೇ ಜಾಗೃತಾವಸ್ಥೆಯಲ್ಲೂ ಅಲ್ಲಗಳೆಯಲಾಗದ ಸತ್ಯದಂತೆ ತೋರುತ್ತಿತ್ತು. ನನಗೆ ಊಟ ತಿಂಡಿಗಳು ಸೇರ್ತಿರಲಿಲ್ಲ. ಅದುವರೆಗೂ ನಾನು ಇದ್ದ ಮನೆ, ತಂದೆ, ತಾಯಿ ಎಲ್ಲರೂ ಅಪರಿಚಿತರಂತೆ ಕಾಣತೊಡಗಿದರು. ನನಗೆ ನಾನೇ ಅಪರಿಚಿತಳಾಗಿದ್ದೆ. ನಾನೇನಾಗುತ್ತಿದ್ದೇನೆಂಬ ಅರಿವು ನನಗೇ ಇರಲಿಲ್ಲ. ಸ್ನಾನ ಮಾಡಿ ಸೀರೆ ಉಡುವಾಗ ಮರೆತು ತಂದೆಯ ಪಂಚೆ ಸುತ್ತಿಕೊಂಡು ಹೊರಗೆ ಬಂದಿದ್ದೆ. ಮತ್ತೊಂದು ದಿನ ಕಳಚಿಬಿಟ್ಟ ಮೈಲಿಗೆಯ ಸೀರೆಯನ್ನೇ ಉಟ್ಟುಕೊಂಡು ಒಳಗೆ ಹೋಗಿ ಅಮ್ಮನ ಕೈಲಿ ಬಯಸಿಕೊಂಡಿದ್ದೆ. ನನ್ನ ಮುಖ ಮಂಕಾಗಿದ್ದುದು ತಂದೆಗೆ ತಿಳಿದಿತ್ತು. ನಾನು ಅವರ ಮೇಲೆ ಆಸೆ ಇಟ್ಟುಕೊಂಡಿದ್ದಿರಬಹುದೆಂದು ಭಾವಿಸಿದರೂ ತಾಯಿ ಬಾಯಿ ಬಿಟ್ಟು ನನಗೆ ಸಮಾಧಾನ ಹೇಳೋಕ್ಕೆ ಬರಲಿಲ್ಲ. 3 ದಿನವಾದ ಮೇಲೆ ತಂದೆಗೆ ಬೀಗರಿಂದ ಕಾಗದ ಬಂತು. ಅವರು ಸತ್ತ 7ನೆಯ ದಿನ ನಾವು 3 ಅರಸೀಕೆರೆಗೆ ಹೋದೆವು. ಮುಂಜಿಯಾದ ಮಗನಿಗೆ ಅತ್ತಿಗೆಯ ತಂದೆ ಕರ್ಮ ಮಾಡಿಸುತ್ತಿದ್ದರು. ನನ್ನ ಮನಸ್ಸು ಹಾಗೆಯೇ ಇತ್ತು. ಅರಸೀಕೆರೆಗೆ ಹೋದ ಮೇಲೆ ರಾತ್ರಿ ನಿದ್ದೆ ಬರುವುದು ಪೂರ್ತಿ ನಿಂತು ಹೋಯಿತು. ರಾತ್ರಿ ಇಡೀ ಅತ್ತಿಗೆಯ ತಾಯಿ ಮಲಗಿಕೊಂಡೇ ನಮ್ಮಮ್ಮನ ಕೈಲಿ ಮಾತಾಡುತ್ತಾ ಅಳುತ್ತಿದ್ದರು. ಮಗನ ಮುಖ, ಮೂಗು, ಕಣ್ಣುಗಳನ್ನು ವರ್ಣಿಸುತ್ತಿದ್ದರು. ಅವರ ಮುಖವನ್ನು ನಾನು ಸರಿಯಾಗಿ ಎಂದೂ ನೋಡಿರಲಿಲ್ಲ. ಈಗ ಅವರು ಹೇಳುತ್ತಿದ್ದ ವರ್ಣನೆಯ ಮೇಲೆ ನಾನು ಅವರ ಆಕಾರವನ್ನು ಮನಸ್ಸಿನಲ್ಲೇ ರೂಪಿಸಿಕೊಂಡೆ. ನಮ್ಮ ತಂದೆಯು ಅತ್ತಿಗೆಯ ತಂದೆಯ ಜೊತೆಯಲ್ಲಿ ಕರ್ಮ ಮಾಡುವ ಜಾಗಕ್ಕೆ, ಊರ ಹೊರಗಿನ ಒಂದು ತೋಟಕ್ಕೆ ಹೋಗುತ್ತಿದ್ದರು. 11ನೆಯ ದಿನ ನಾನು ಮನೆಯ ಹಿತ್ತಿಲಿನಲ್ಲಿ ನಿಂತಿದ್ದೆ. ಪಕ್ಕದ ಮನೆಯ ಹಿತ್ತಿಲಿನಲ್ಲಿ ಯಾರೋ ಮಾತಾಡುತ್ತಿದ್ದರು. ಇವತ್ತು 11ನೇ ದಿನ. ಮದುವೆಯಾಗಿದ್ರೆ ಹೆಂಡತಿ ಅರಿಶಿನ ಕುಂಕುಮ ಬಳೆ ಬಿಚ್ಚಾಲೆ ತೆಗೆಸ್ತಾ ಇದ್ರು ಅನ್ನುತ್ತಿದ್ದುದು ನನ್ನ ಕಿವಿಗೆ ಬಿತ್ತು. ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಯಿತು. ತಡೆಯಲಾರದಷ್ಟು ಅಳು ಬಂತು. ಸೀರೆಯ ಸೆರಗನ್ನು ಬಾಯಿಗೆ ಕೊಟ್ಟು ಶಬ್ದ ಮಾಡದೆ ಅತ್ತೆ. ಅದೇನು ಬುದ್ಧಿ ಬಂತೋ, ಯಾವ ಆವೇಶ ಆವರಿಸಿತ್ತೋ, ಅಲ್ಲಿಂದ ಎದ್ದು ಬಚ್ಚಲು ಮನೆಗೆ ಬಂದೆ. ಹಂಡೆಯ ನೀರು ತೆಗೆದುಕೊಂಡು ಹಣೆಯ ಮೇಲಿದ್ದ ಕುಂಕುಮ ಅಳಿಸಿಕೊಂಡೆ. ಬಚ್ಚಲು ಕಲ್ಲಿಗೆ 2 ಕೈಯನ್ನು ಚೆಚ್ಚಿ ಬಳೆಗಳನ್ನು ಚೂರು ಮಾಡಿ ಹಾಕಿದೆ. ಅದು 11ನೆಯ ದಿನ. ತಲೆ ಸುತ್ತಿ ಬಂದಂತಾಯಿತು. ಅಲ್ಲಿಯೇ ಬಿದ್ದು ಬಿಟ್ಟೆ. ಎಚ್ಚರವಾದಾಗ ನಮ್ಮಮ್ಮ ನನ್ನ ತಲೆಗೆ ತಣ್ಣೀರು ತಟ್ಟುತ್ತಿದ್ದರು. ಅತ್ತಿಗೆಯ ತಾಯಿ ಅಡಿಕೆ ಪಟ್ಟೆಯ ಬೀಸಣಿಗೆಯಿಂದ ಗಾಳಿ ಹಾಕುತ್ತಿದ್ದರು. ಕೈ ಬಳೆಗಳೆಲ್ಲ ಒಡೆದಿವೆ, ಹೇಗೆ ಜಾರಿ ಬಿದ್ದೀಯಮ್ಮ? ನಾನು ಕಣ್ಣುಗಳನ್ನು ತೆರೆದ ಮೇಲೆ ನಮ್ಮಮ್ಮ ಕೇಳಿದರು. ನಾನು ಪ್ರಶಾಂತಳಾಗಿ ಹೇಳಿದೆ,
ಜಾರಿ ಬೀಳಲಿಲ್ಲ. ಬಳೆಗಳನ್ನು ನಾನೇ ಒಡೆದು ಹಾಕಿದೆ. ಇವತ್ತಿಗೆ ಅವರು ಸತ್ತು 11ನೇ ದಿನ. ನನ್ನ ಮಾತು ಕೇಳಿ ನಮ್ಮಮ್ಮನಿಗೆ ಸಿಡಿಲು ಹೊಡೆದ ಹಾಗಾಗಿರಬಹುದು. ಎಂಥ ಮಾತಾಡ್ತೀಯ ಮಗು ಅಂತ ನನ್ನ ಬಾಯಿಯ ಮೇಲೆ ಕೈ ಮುಚ್ಚಿದರು. ಹಾಗನ್ಬಾರದು ತಾಯಿ ಅಂತ ಅತ್ತಿಗೆಯ ತಾಯಿ ಸಹ ಕಣ್ಣೀರಿಟ್ಟು ಹೇಳಿದರು. ಹೊರಗಡೆಯ ತೋಟದಲ್ಲಿ ನಡೆಯುವ ಕರ್ಮ ಮುಗಿಸಿಕೊಂಡು ಮನೆಗೆ ಬಂದ ತಂದೆಗೆ ನಾನು ಆಡಿದ ಮಾತು ತಿಳಿದ ತಕ್ಷಣ ಕಳವಳವಾಯಿತು. ವಿನತಾ, ಆಗ ನಾನು ಆಡಿದ ಮಾತನ್ನು ನನ್ನ ಬಾಯಿಂದಲೇ ಬಿಡ್ತು ಅನ್ನಿಸಬೇಕು ಅಂತ ಅವರು ಕಂಡ ಸಾಹಸನೆಲ್ಲ ಮಾಡಿದರು. ತಾಯಿ ಕಣ್ಣೀರಿಟ್ಟರು. ಅತ್ತಿಗೆ ನನ್ನನ್ನು ರಮಿಸಿದಳು. ಅತ್ತಿಗೆಯ ತಂದೆ ತಾಯಿಯರು ಬುದ್ಧಿ ಹೇಳಿದರು. ನಮ್ಮ ತಂದೆ ಕೋಪ ಮಾಡಿದರು. ನನಗೆ 2 ಏಟನ್ನು ಕೊಟ್ಟರು. ಅದಾವ ಶಕ್ತಿ ನನ್ನಲ್ಲಿ ಕುಳಿತು ನನ್ನ ಅಂತರ್ಯಾಮಿಯನ್ನು ತನ್ನ ಕೈವಶ ಮಾಡಿಕೊಂಡಿತ್ತೋ ನನ್ನ ಮನಸ್ಸು ಬದಲಾಯಿಸಲಿಲ್ಲ. ನಾವೆಲ್ಲರೂ ಹಾಸನಕ್ಕೆ ಬಂದೆವು. 4 ದಿನವಾದ ಮೇಲೆ ಹುಡುಗಿಗೆ ಬುದ್ಧಿ ಬರುತ್ತೆ ಅಂತ ತಂದೆ ತಾಯಿಯರು ಸುಮ್ಮನಾದರು. ನಾನು ಪುನಃ ಹಣೆಗೆ ಕುಂಕುಮ ಇಡಲಿಲ್ಲ. ಕೈಗೆ ಗಾಜಿನ ಬಳೆ ತೊಡಲಿಲ್ಲ. ತಂದೆಗೆ ಒಂದೇ ಮಾತು ಹೇಳಿದೆ. ನೀವೆಲ್ಲ ಮದುವೆಗೆ ಒಪ್ಪಿದ್ರಿ. ಅವರೆಲ್ಲ ಒಪ್ಪಿದ್ರು. 4 ಜನರೆದುರು ಶಾಸ್ತ್ರ ನಡೆದಿರಲಿಲ್ಲ. ಅಕಸ್ಮಾತ್ ನಡೆದಿದ್ರೆ ನಾನು ಮತ್ತೆ ಕುಂಕುಮ ಇಟ್ಕೋತಿದ್ನೆ. ಅವರು ನನ್ನ ಕೈಲಿ ಈ ವಿಷಯ ಮಾತಾಡೋದೇ ಬಿಟ್ಬಿಟ್ರು. 6 ತಿಂಗಳಿಗೆ ನಾನು ದೊಡ್ಡವಳಾದೆ. ಇನ್ನೂ 6 ತಿಂಗಳು ಕಳೆಯಿತು. ನನ್ನನ್ನು ಮತ್ತೆ ಸ್ಕೂಲಿಗೆ ಸೇರಿಸಿ ಅಂತ ತಂದೆಗೆ ಆಗ್ರಹ ಮಾಡಿದೆ. ತಾಯಿಯೂ ಅದಕ್ಕೆ ಒಪ್ಪಿದರು. 4 ದಿನ ಸ್ಕೂಲಿಗೆ ಹೋಗಿ ಬಂದರೆ ಮುಂದೆ ಅವಳೇ ಸರಿಯಾಗ್ತಾಳೆ ಎಂದು ಅವರು ಆಶಿಸಿದ್ದರು. ನಾನು ಮತ್ತೆ ಮಿಡ್ಲ್ ಸ್ಕೂಲ್ ಸೇರಿದೆ. ಅಲ್ಲಿಂದ ತಂದೆಗೆ ಚಿಕ್ಕಮಗಳೂರು ತಾಲೂಕಿನ ಅಮಲ್ದಾರರಾಗಿ ಬಡ್ತಿ ಸಿಕ್ತು. ನಾನು ಚಿಕ್ಕಮಗಳೂರಿನಲ್ಲೇ ಹೈಸ್ಕೂಲ್ ಮುಗಿಸ್ದೆ. ಅದಾದ ಮೇಲೆ ಇನ್ನು ಓದು ಸಾಕು ಅಂತ ಅಮ್ಮ ಹಠ ಮಾಡಿದ್ರು. ಅಷ್ಟರಲ್ಲಿ ನನಗೂ ತಂದೆಗೂ ತುಂಬ ಆತ್ಮೀಯತೆ ಬೆಳೆದಿತ್ತು. ಅವರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ಅವರೇ ನನ್ನನ್ನು ಮೈಸೂರಿನಲ್ಲಿ ಓದೋಕ್ಕೆ ಸೇರಿಸಿದ್ರು. ಮುಂದೆ ಇಲ್ಲಿಯೇ ಕೆಲಸ ಸಿಕ್ತು. ನಮ್ಮಣ್ಣನಿಗೆ ಅಷ್ಟರಲ್ಲಿ ಪೂನಾದ ಓದು ಮುಗಿದು ಅವನು ಅಸ್ಸಾಂ ದೇಶದಲ್ಲಿ ಕೆಲಸಕ್ಕೆ ಹೋದ. ನನ್ನ ಓದು ಮುಗಿದು ಕೆಲಸಕ್ಕೆ ಸೇರಿದ ಮೇಲೆ 2 ಸಲ ಕಾಗದ ಬರೆದ. ವಿಧವಾ ವಿವಾಹ ಈ ಕಾಲದಲ್ಲಿ ನಡೆಯುತ್ತಿದೆ. ವಾಸ್ತವವಾಗಿಯೂ ನೀನು ವಿಧವೆಯಲ್ಲ. ನೀನು ವಿಧವೆ ಎಂಬ ಭ್ರಮೆಯಲ್ಲಿಯೇ ಇದ್ದರೂ ವಿವಾಹಕ್ಕೆ ಒಪ್ಪು. ನಾನು ಒಳ್ಳೆಯ ವರನನ್ನು ಗೊತ್ತು ಮಾಡುತ್ತೇನೆ. ಅವನ ಕಾಗದಗಳನ್ನು ತಂದೆಯ ಕೈಗೆ ಕೊಟ್ಟೆ. ಅವಳ ಮನಸ್ಸು ನಿನಗೆ ಗೊತ್ತಿಲ್ಲ. ಇನ್ನು ಮೇಲೆ ಹೀಗೆ ಬರೆದು ಅವಳಿಗೆ ನೋವು ಮಾಡಬೇಡ ಅಂತ ಅವರೇ ಮಗನಿಗೆ ಬರೆದು ಹಾಕಿದರು. ಓದು. ಈ ನಡುವೆ ಕಳೆದ ವರ್ಷಗಳು, ಕಾಲೇಜಿನಲ್ಲಿ ಬಂದ ಹೊಸ ಪ್ರಭಾವಗಳು ಯಾವುವೂ ನನ್ನ ಮನಸ್ಸನ್ನು ಬದಲಾಯಿಸಲಿಲ್ಲ. ನನಗೂ 40 ವರ್ಷ ಕಳೀತು. ಇನ್ನೆಷ್ಟು ದಿನ ಬದುಕಬೇಕು ಅಂತ ಹಣೆಯಲ್ಲಿ ಬರೆದಿದೆಯೋ ಅಷ್ಟು ಕಾಲ ಬದುಕಿದ್ದು. ಒಂದು ದಿನ ಸಾಯ್ತೀನಿ. ವರದಮ್ಮನವರ ಕತೆಯನ್ನು ವಿನತೆ ನೆಟ್ಟ ಮನಸ್ಸಿನಿಂದ ಕೇಳುತ್ತಿದ್ದಳು. ಅವಳ ಕಲ್ಪನೆಯು ಪೂರ್ಣವಾಗಿ ಅವರ ಜೀವನ ವೃತ್ತಾಂತದಲ್ಲಿ ವ್ಯಾಪಿಸಿ ಹೋಗಿತ್ತು. ಯಾವುದೋ ಅಲೌಕಿಕ ಚಿಂತನೆಯಲ್ಲಿ ಅವರ ಸುಪ್ತ ಮನಸ್ಸು ಇರುವಂತೆ ಅವರ ಮುಖ ಕಾಣುತ್ತಿತ್ತು. ಜೀವನದ ಬಗೆಗೆ ಅವರಲ್ಲಿ ದ್ವೇಷವಿರಲಿಲ್ಲ. ನಿರಾಶೆಯಿಂದ ಕೂಡಿದ ತಿರಸ್ಕಾರವಿರಲಿಲ್ಲ. ಅವರು ಯಾರನ್ನೂ ತಿರಸ್ಕರಿಸುತ್ತಿರಲಿಲ್ಲ. ಯಾರ ಬಗೆಗೂ ಎಂದೂ ಕೇಡು ಬಯಸಿದವರಲ್ಲ. ತಮ್ಮ ಪರಿಮಿತಿಯಲ್ಲಿ ಅನೇಕರಿಗೆ ಸಹಾಯ ಮಾಡಿದ್ದರು. ಆದರೂ ಜೀವನದ ಬಗೆಗೆ ಅವರಲ್ಲಿ ಒಂದು ವಿಧವಾದ ಉಪೇಕ್ಷೆ ಇರುವುದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕಿಸುವ ಯಾರೂ ಕಾಣಬಹುದಾಗಿತ್ತು. ಮಂಚದ ಕಟ್ಟನ್ನು ಒರಗಿಕೊಂಡು 2 ನಿಮಿಷ ಕಣ್ಣು ಮುಚ್ಚಿದರು. ಹಾಗೆ ಮಾಡಿದ್ದು ಇದುವರೆಗೂ ಮಾತನಾಡಿದ ಆಯಾಸದಿಂದಲಂತೂ ಅಲ್ಲ. ನಂತರ ವಿನತೆಯ ಮುಖವನ್ನು ನೋಡಿ ಹೇಳಿದರು, ದೇವರು ನಮ್ಮನ್ನು ಯಾವ ಕ್ಷಣಕ್ಕೆ ಯಾವುದರಿಂದ ವಂಚಿತರನ್ನಾಗಿ ಮಾಡ್ತಾನೋ ನಮಗೆ ತಿಳಿಯಲ್ಲ. ವಿಚಿತ್ರ ಅಂದರೆ ವಸ್ತುವನ್ನು ಕಳೆದುಕೊಳ್ಳುವ ಮುನ್ನ ನಮಗೆ ಅದರ ಪೂರ್ಣ ಮೌಲ್ಯ ತಿಳಿದಿರೋಲ್ಲ. ಅದು ಕೈ ಬಿಡುವ ಮೊದಲೇ ತಿಳಿಯುವವರು ನಿಜವಾಗಿಯೂ ವಿವೇಕಿಗಳು.
ಮಾತ್ರವಲ್ಲ, ಭಾಗ್ಯಶಾಲಿಗಳು. ಅವರು ವಿನತೆಗೆ ಪುನಃ ಯಾವ ಸಲಹೆಯನ್ನೂ ಕೊಡಲಿಲ್ಲ. ಸುಮಾರು 11 ಗಂಟೆಯ ವೇಳೆಗೆ ಅವಳ ತಮ್ಮ ಅವಳನ್ನು ಕರೆಯಲು ಬಂದಿದ್ದಾನೆಂದು ವರದಮ್ಮನವರ ತಾಯಿ ಕೆಳಗಿನಿಂದ ಕೂಗಿ ಹೇಳಿದರು. ನಮ್ಮ ತಾಯಿ ಆಗಲೇ ತಮ್ಮನನ್ನು ಕಳಿಸಿದ್ದಾರೆ ನೋಡಿ ಎಂದಳು ವಿನತೆ. ಅವಳನ್ನು ಮಹಡಿಯಿಂದ ಕೆಳಗೆ ಕಳುಹಿಸುವಾಗ ಎದ್ದು ನಿಂತು ಅವರು ಹೇಳಿದರು, ನಮ್ಮ ಪ್ರಯತ್ನಕ್ಕೆ ಸಿಕ್ಕುವ ಕೆಲವು ವಸ್ತುಗಳಿವೆ. ವಿದ್ಯೆ, ಹಣ, ಜೀವನದ ಇತರ ಸೌಕರ್ಯಗಳು ಇವೆಲ್ಲ ಸತತವಾಗಿ ಹೆಣಗುವ ಯಾರಿಗಾದರೂ ಸಿಕ್ಕುತ್ತವೆ. ಆದರೆ ತಾನು ಪ್ರೀತಿಸುವ ವ್ಯಕ್ತಿ ಹೆಂಗಸಿಗಾಗಲಿ ಗಂಡಸಿಗಾಗಲಿ ಸಿಕ್ಕೋದು ಕೇವಲ ನಮ್ಮ ಪ್ರಯತ್ನವನ್ನೇ ಅವಲಂಬಿಸಿಲ್ಲ, ಅದಕ್ಕೆ ಅದೃಷ್ಟವೂ ಬೇಕಂತ ತೋರುತ್ತೆ. ಆ ರಾತ್ರಿ ವಿನತೆ ಬಹಳ ಹೊತ್ತಿನವರೆಗೆ ಮಲಗಲಿಲ್ಲ. ಶಾಲೆಯ ಕೆಲಸವಿದೆ ಎಂದು ಹೇಳಿ ಮಹಡಿಯ ಮೇಲಿನ ಕೊಠಡಿಯಲ್ಲಿ ಕುಳಿತು ಬರೆಯುತ್ತಿದ್ದಳು. ಮರುದಿನ ಬೆಳಗಿನ 8 ಗಂಟೆಯ ಬಸ್ಸಿಗೆ ಹೊರಡುವ ಮುನ್ನ ಅವಳು ತಾಯಿಗೆ ನಮಸ್ಕರಿಸಿದಳು. ಪ್ರತಿ ಸಲವೂ ಹೋಗುವಾಗ ತಾಯಿಗೆ ನಮಸ್ಕಾರ ಮಾಡುವ ಕ್ರಮವನ್ನು ಇಟ್ಟುಕೊಂಡಿರಲಿಲ್ಲ. ಈಗ ಮೊದಲ ಸಲ ಮಗಳು ಹೀಗೆ ಮಾಡಿದ್ದನ್ನು ನೋಡಿ ಅವರಿಗೆ ಅನಿರೀಕ್ಷಿತ ಸಂತೋಷವಾಯಿತು. ತಮ್ಮನ ಸಂಗಡ ಬಸ್ಸು ಏರುವ ಮೊದಲು ಅವಳು ತನ್ನನ್ನು ಕಳುಹಿಸಲು ಬಂದಿದ್ದ ಹಿರಿಯ ತಮ್ಮನ ಕೈಯಲ್ಲಿ ಅಂಟು ಹಾಕಿದ್ದ ಒಂದು ಲಕೋಟೆಯನ್ನು ಕೊಟ್ಟು, ಮನೇಲಿ ಇದನ್ನ ಅಮ್ಮನಿಗೆ ಕೊಡು ಎಂದಳು. ಇದೇನು ಎಂದು ಕೇಳಿದ ಅವನಿಗೆ, ನಿನಗೆ ಹೇಳ್ದಷ್ಟು ಮಾಡು ಎಂದು ಗಡುಸಾಗಿ ಹೇಳಿ ಬಸ್ಸಿನಲ್ಲಿ ಕುಳಿತಳು. ಮನೆಯಲ್ಲಿ 10 ಪುಟಗಳ ಆ ಕಾಗದವನ್ನು ಓದಿಕೊಂಡ ತಾಯಿಗೆ ದಿಕ್ಕೆ ತೋಚದಂತೆ ಆಯಿತು. ಮಗಳ ಮೇಲೆ ಮಿತಿಮೀರಿದ ಕೋಪ ಬಂದಿತು. ತಕ್ಷಣ ಗೊಳೋ ಎಂದು ಅಳಲು ಪ್ರಾರಂಭಿಸಿದರು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಹುಡುಗಿಯರೇ ನನಗೆ ಮೋಸ ಮಾಡೋಕ್ಕೆ ನಿಂತ್ರೆ ನಾನ್ಯಾಕೆ ಬದುಕಿರಬೇಕು? ನಮ್ಮ ಜಾತಿ, ನಮ್ಮ ವಂಶದ ಅಂತಸ್ತನ್ನ ಇವಳು ಹಾಳು ಮಾಡೋಕೆ ನಿಂತ್ಲು ಎಂದು ತಮಗೆ ತಾವೇ ಗಟ್ಟಿಯಾಗಿ ಹೇಳಿಕೊಂಡು ತಮ್ಮ ಎದೆಯ ಮೇಲೆ 4 ಸಲ ಕೈಯಿಂದ ಬಡಿದುಕೊಂಡರು. ಮನೆಯಲ್ಲಿದ್ದ ಮಕ್ಕಳಿಗೆ ಏನೊಂದೂ ಅರ್ಥವಾಗಲಿಲ್ಲ. ಮಕ್ಕಳು ತಾಯಿಯನ್ನು ಸಮಾಧಾನ ಮಾಡಿ ಬಂದರು. ವಿನು ಏನು ಮಾಡಿದ್ಲು ಎಂದು ಕೇಳಿದ ಹಿರಿಯ ಮಗನ ಕೈಗೆ ಅವರು ಕಾಗದವನ್ನು ಕೊಟ್ಟರು. ವಿನತೆಯು ತನ್ನ ಮತ್ತು ಆನಂದನ ಸಂಬಂಧ ಮೊದಲಿನಿಂದಲೂ ಬೆಳೆದ ರೀತಿಯನ್ನು ವಿವರಿಸಿ ಕೊನೆಯ ಪುಟದಲ್ಲಿ ಬರೆದಿದ್ದಳು. ನನ್ನ ಮತ್ತು ಅವರ ಸಂಬಂಧವು ಪ್ರಪಂಚವೆಲ್ಲ ಪರಿಗಣಿಸುವಂತಹ ದಾಂಪತ್ಯದ ಕಲ್ಪನೆಯ ರೀತಿಯಲ್ಲಿಲ್ಲ. ಆಭರಣ, ಆಸ್ತಿ, ಗಂಡನ ಸಂಬಳ ಮೊದಲಾದ ಅಕಾರಾಸ್ತಿಗಳನ್ನು ನನ್ನ ಸಂಸಾರ ಜೀವನದಲ್ಲಿ ತಿರಸ್ಕರಿಸುತ್ತೇನೆ, ದ್ವೇಷಿಸುತ್ತೇನೆ. ಯಾರ ಸಾನ್ನಿಧ್ಯದಿಂದ ನನ್ನ ಅಂತಃಶಕ್ತಿ ಉದ್ದೀಪನಗೊಳ್ಳುತ್ತದೆಯೋ, ಯಾರಲ್ಲಿ ನಾನು ಉಚ್ಚ ವಿಚಾರಗಳನ್ನು ಕುರಿತು ಚಿಂತಿಸಲು ಸಮರ್ಥಳಾಗುವೆನೋ, ಯಾರ ಜೊತೆಗಿದ್ದರೆ ನನ್ನ ಜೀವನವು ಪ್ರಾಣ ತುಂಬಿದ ಜೀವನವಾಗುತ್ತದೋ ಅವರೊಡನೆ ಬದುಕಬೇಕೆಂಬುದೇ ನನ್ನ ಗುರಿ. ಅವರಿದ್ದರೆ ನನ್ನ ಓದು, ಬರಹ, ಜೀವನ ಸಕಲ ಸರ್ವಸ್ವ. ಅವರಿಲ್ಲದೆ ನಾನು ಎಂಬುದೇ ಇಲ್ಲ. ಅಮ್ಮ, ನಿಮ್ಮ ಪಾದಕ್ಕೆ ಬಿದ್ದು ಕೇಳಿಕೊಳ್ಳುತ್ತೇನೆ. ಒಣಜೆಂಬದ ಅಂತಸ್ತನ್ನು, ಅರ್ಥವಿಲ್ಲದ ಜಾತಿಯನ್ನು ಮಧ್ಯೆ ತರಬೇಡಿ. ಅವರು ಗುಣದಿಂದ ಸ್ವಭಾವದಿಂದ ಸರ್ವೋತ್ತಮ ಜಾತಿಗೆ ಸೇರಿದವರು. ಹುಟ್ಟಿದ ಜಾತಿಯಲ್ಲಿ ಸಹ ನಮಗೂ ಅವರಿಗೂ ಹೆಚ್ಚು ಭೇದವಿಲ್ಲ. ನಿಮ್ಮ ಇಚ್ಛೆಗೆ ವಿರೋಧವಾಗಿ ನಾನು ಎಂದೂ ಅವರನ್ನು ಮದುವೆ ಮಾಡಿಕೊಂಡು ಓಡಿ ಹೋಗುವುದಿಲ್ಲ. ನಿಮ್ಮ ಆಶೀರ್ವಾದವನ್ನು ಹೊತ್ತುಕೊಂಡೇ ನಾನು ನನ್ನ ಸಂಸಾರ ಪ್ರಾರಂಭಿಸಬೇಕು. ನಿಮ್ಮ ಶಾಪ ನನಗೆ ಒಳ್ಳೆಯದಲ್ಲವೆಂದು ಮನಸ ಭಾವಿಸುತ್ತೇನೆ. ನನ್ನ ಮದುವೆಯಾದರೂ ಈ ಮನೆಯಲ್ಲಿ ತಮ್ಮಂದಿರ ಓದು ಪೂರೈಸುವವರೆಗೂ ನಾನು ನೆರವು ನೀಡಿಯೇ ಅವರೊಡನೆ ಹೋಗುತ್ತೇನೆ. ನನಗಿಂತ ಹೆಚ್ಚಾಗಿ ಅವರೇ ಈ ವಿಷಯವನ್ನು ಒತ್ತಿ ಹೇಳುತ್ತಾರೆ. ನಾನು ನಿಮ್ಮ ಮಗಳು. ನನ್ನ ಜೀವನವನ್ನು ಹಾಳು ಮಾಡಬೇಡಿ, ನನ್ನನ್ನು ಕೊಲ್ಲಬೇಡಿ. ನೀವು ನನ್ನನ್ನು ಪ್ರೀತಿಸುವ ತಾಯಿ ಎಂದು ನನಗೆ ಗೊತ್ತಿರುವುದರಿಂದಲೇ ಈ ಕಾಗದ ಬರೆದಿದ್ದೇನೆ. ಹಿರಿಯ ಮಗ ಗುಣನಿಧಿ ಕಾಲೇಜಿನಲ್ಲಿ ಓದುವ ಹುಡುಗ. ಅನೇಕ ಕತೆ ಕಾದಂಬರಿಗಳನ್ನು ಓದಿರುವವನು. ಸಿನಿಮಾಗಳನ್ನು ನೋಡಿದ್ದಾನೆ. ಆದರೂ ನಿರ್ದಿಷ್ಟವಾಗಿ ತನ್ನ ವಿಚಾರಗಳನ್ನು ಬೆಳೆಸಿಕೊಂಡವನಲ್ಲ. ತಾಯಿಯ ಮುಖಮುದ್ರೆಯನ್ನು ಅರಿತು ಹೇಳಿದ, ನಮಗೆಲ್ಲ ಎಂಥ ಅವಮಾನ ಅಮ್ಮ ಇದು. ನೀನು ಈಗಿಂದೀಗಲೇ ಹೋಗಿ ನರಸೀಪುರದಿಂದ ಅವಳನ್ನ ಕರ್ಕೊಂಡು ಬಾ. ತಾಯಿ ಹೇಳಿದರು. ಅವನು ನರಸೀಪುರಕ್ಕೆ ಹೋದ. ತಾಯಿಯ ಕೋಪ ಏರುತ್ತಲೇ ಇತ್ತು. ಅವರು ಮಕ್ಕಳಿಗೆ ತಮ್ಮ ಸರ್ವಸ್ವವನ್ನೂ ಎರೆದಿದ್ದರು. ಪ್ರತಿಯಾಗಿ ಮಕ್ಕಳಿಂದ ಸರ್ವ ಪ್ರೀತಿಯನ್ನು ಸದಾ ಬಯಸುತ್ತಿದ್ದರು. ಅವರು ಆನಂದನನ್ನು ನೋಡಿದ್ದರು. ಅವನ ಸರಳವಾದ ಉಡುಪು, ಸರಳವಾದ ಮಾತುಕತೆಗಳಲ್ಲಿ ಯಾವ ಅಂತಸ್ತೂ ಕಾಣುತ್ತಿರಲಿಲ್ಲ. ಅಂಥವನು
ತಮ್ಮ ಹುಡುಗಿಯ ಗಂಡನಾದರೆ ತಮ್ಮ ಅಂತಸ್ತಾದರೂ ಏನಾಗಬೇಕು? ಅದರಲ್ಲೂ ಅವನು ಬೇರೆ ಪಂಗಡದವನು. ವೈಯಕ್ತಿಕವಾಗಿ ಅವರಿಗೂ ಅವನಿಗೂ ಯಾವ ದ್ವೇಷವೂ ಇರಲಿಲ್ಲ. ಆದರೆ ತಮ್ಮ ಮಗಳ ಸಂಗಡ ನಿಲ್ಲಿಸಿ ಅವನಿಗೆ ಮಾಲೆ ಹಾಕಿಸುವ ದೃಶ್ಯವನ್ನು ಭಾವಿಸಿಕೊಳ್ಳುವಾಗ ಅವರ ತಿರಸ್ಕಾರ ಮತ್ತು ಅಸಹನೆಗಳು ಸಿಡಿದುರಿಯುತ್ತಿದ್ದುವು. ತನ್ನ ಮಗಳು ತನಗೆ ಮೋಸ ಮಾಡುತ್ತಿದ್ದಾಳೆಯೇ ಎಂಬ ಸಂದೇಹವೂ ಇತ್ತು. ಚಿಕ್ಕ ವಯಸ್ಸಿನಲ್ಲೇ ಗಂಡ ತೀರಿದ ಮೇಲೆ ಇಂಜಿನಿಯರ್ ಹೆಂಡತಿ ಎಂಬ ಅಧಿಕಾರ ದರ್ಪಗಳು ಹೋದ ಮೇಲೆ ಮನಸ್ಸಿಗೆ ಬಲವಾದ ಆಘಾತವಾಗಿತ್ತು. ಮೊದಲಿನ ಅದ್ದೂರಿಯನ್ನು ಈಗಲೂ ಜನರ ಕಣ್ಣಿನಲ್ಲಿ ಕಳೆದುಕೊಳ್ಳಬಾರದೆಂದು ಸದಾ ಹೆಣಗುತ್ತಿದ್ದರು. ಆದರೆ ಒಳಗೆ ಮಾತ್ರ ಬರೀ ಟೊಳ್ಳು, ತಿರುಳೆಲ್ಲವೂ ಪೂರ್ಣವಾಗಿ ಉದುರಿ ಹೋದ ಮೇಲೆ ಉಳಿಯುವ ಮಾಗಿಯ ಬುರುಡೆಯಂತಹ ಟೊಳ್ಳು. ಅದು ಅವರ ಪ್ರಜ್ಞೆಗೆ ಬರೆದಿದ್ದುದೇನೂ ಅಲ್ಲ. ವಾಸ್ತವತೆಯ ಬಡತನಕ್ಕೂ ಗತ ಅನುಭವದಿಂದ ಪ್ರೇರಿತವಾದ ಕಲ್ಪನೆಯ ಶ್ರೀಮಂತಿಕೆ ಅಂತಸ್ತುಗಳಿಗೂ ಇರುವ ವಿರೋಧವು ಪ್ರಜ್ಞೆಗೆ ಬಂದಾಗ ಅವರು ಜೀವವನ್ನು ಹಿಡಿ ಮಾಡಿಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದ ಹಾಗೆಯೇ ಯಾರ ಮೇಲಾದರೂ ರೇಗಿಬಿಡುತ್ತಿದ್ದರು. ಮನಸ್ಸಿನ ವಿರೋಧಾಭಾಸಗಳು ಮಿತಿಮೀರಿ ಪ್ರಬಲವಾದಾಗ ಒಮ್ಮೊಮ್ಮೆ ಇದ್ದ ಹಾಗೆಯೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಿದ್ದರು. ಸಂಜೆ 7 ಗಂಟೆಯ ವೇಳೆಗೆ ವಿನತೆ ಇಬ್ಬರು ತಮ್ಮಂದಿರೊಡನೆ ಮನೆಗೆ ಬರುವವರೆಗೂ ಅವರು ಬಾಯಿಗೆ ಒಂದು ಹನಿ ನೀರನ್ನೂ ಬಿಟ್ಟಿರಲಿಲ್ಲ. ಮಗಳು ಬಂದ ಮೇಲೆ ಅಳು, ಬೈಗುಳ, ಪ್ರೀತಿಯ ಮಾತು, ತಮ್ಮ ಗತಿಸಿದ ಪತಿಯ ಸ್ಮರಣೆ, ಸಂಸಾರದ ಅಂತಸ್ತು, ಜಾತಿಯ ಉತ್ಕೃಷ್ಟತೆ ಮೊದಲಾದುವನ್ನು ಕುರಿತು ಒಂದು ದೊಡ್ಡ ಕಾಂಡವೇ ನಡೆಯಿತು. ನೀನೂ ನನಗೆ ಮೋಸ ಮಾಡ್ತೀಯಾ ವಿನು ಎಂದು ಅವರು ಮಗಳನ್ನು ತಬ್ಬಿಕೊಂಡು ಅಳತೊಡಗಿದರು. ಅವ್ರ ಕೈ ಹಿಡಿದ್ರೆ ನಿನಗೆ ಮೋಸ ಮಾಡಿದ ಹಾಗೆ ಆಗುತ್ತೇನಮ್ಮ? ಅವರಂಥ ಅಳಿಯ ಸಿಕ್ಕೋಕ್ಕೆ ನಿನಗೂ ಪುಣ್ಯ ಬೇಕು. ಹುಡುಗಿಯರು ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ತಮ್ಮ ಗಂಡನನ್ನ ಪ್ರೀತಿಸಿದರೆ ತಾಯಿಯ ಮೇಲಿನ ಪ್ರೀತಿ ಬತ್ತಿತು ಅಂತ ಅರ್ಥನೇ ಎಂದು ಮಗಳು ಕೇಳಿದಳು. ಇಲ್ಲ ವಿನೋ, ನೀನು ನನಗೆ ಮೋಸ ಮಾಡ್ತಾ ಇದೀಯಾ. ನನಗೆ ನೀನು ಹೀಗೆ ಮಾಡಬಾರದು ಎಂದು ಅವರು ಬಿಕ್ಕಿ ಬಿಕ್ಕಿ ಅಳುತ್ತಾ ಕೆಳಗೆ ಬಿದ್ದರು. ಪ್ರಜ್ಞೆ ತಪ್ಪಿತು. ಇದು ಮಕ್ಕಳಿಗೆ ಹೊಸ ಅನುಭವವಲ್ಲ. ಮಕ್ಕಳು ಓಡಿಯಾಡಿಕೊಂಡು ತಾಯಿಯ ತಲೆಗೆ ತಣ್ಣೀರು ತಟ್ಟಿ ಗಾಳಿ ಹಾಕಿದರು. ಪ್ರಜ್ಞೆ ತಿಳಿದ ಮೇಲೆ ಎದ್ದು ಕುಳಿತುಕೊಂಡು ಪುನಃ ಕೋಪವನ್ನು ಪ್ರಕಟಿಸುತ್ತಾ ಮಗಳಿಗೆ ಹೇಳಿದರು. ನನ್ನ ಮಾತು ಮೀರಬೇಕಾದರೆ ನಿನಗೆಷ್ಟು ಧೈರ್ಯ? ನಿನ್ನ ಚರ್ಮ ಸುಲಿದು ಬಿಟ್ಟೇನು? ನನ್ನ ಕಣ್ಣೆದುರಿಗೆ ಈ ಕಾಗದ ಹರಿದು ಹಾಕಿ ತಪ್ಪಾಯಿತು ಅಂತ ಹೇಳು. ವಿನತೆ ಮಾತನಾಡಲಿಲ್ಲ. ರಾತ್ರಿ 11 ಗಂಟೆಯಾದರೂ ಎಲ್ಲರೂ ಹಾಗೆಯೇ ಕುಳಿತಿದ್ದರು. ಅವಳು ತಲೆ ತಗ್ಗಿಸಿ ಶೂನ್ಯದಲ್ಲಿ ದೃಷ್ಟಿಯನ್ನು ನೆಟ್ಟು ಅಸ್ತಿತ್ವವಿಲ್ಲದವಳ ಹಾಗೆ ಕುಳಿತಿದ್ದಳು. ಕೊನೆಗೆ ತನ್ನ ಮನಸ್ಸಿನೊಳಗೆ ಒಂದು ತೀರ್ಮಾನಕ್ಕೆ ಬಂದು ನಿಧಾನವಾಗಿ ಹೇಳಿದಳು. ಅಮ್ಮ, ನಿನ್ನ ಮಾತು ಮೀರಿ ನಾನು ಏನೂ ಮಾಡೋಲ್ಲ. ನಿನ್ನ ಮಗಳ ಸೌಭಾಗ್ಯ ಮಾತ್ರ ಹಾಳಾದ ಹಾಗಾಯಿತು. ಆ ಕಾಗದವನ್ನು ನಾನು ಹರಿದು ಹಾಕೋಲ್ಲ. ನೀನೇ ನಿನ್ನ ಕೈಯಿಂದ ಬೇಕಾದರೆ ಸುಟ್ಟು ಹಾಕು. ಇನ್ನೆಂದಿಗೂ ಈ ವಿಷಯವನ್ನು ನಾನು ಮಾತಾಡೋಲ್ಲ. ತಾಯಿ ಆ ರಾತ್ರಿಯೆಲ್ಲ ಮಗಳನ್ನು ರಮಿಸಿ ಬುದ್ಧಿ ಹೇಳುತ್ತಿದ್ದರು. ಮಗನ ಕಾಗದವನ್ನು ಓದಿ ವಸಂತನ ತಂದೆ ಸಿಡಿಮಿಡಿಗುಟ್ಟಿದರು. ಮದುವೆಯಿಂದ ಅವನ ಪರೀಕ್ಷೆಗೆ ಯಾವ ತೊಂದರೆಯೂ ಆಗುವುದಿಲ್ಲವೆಂದು ಅವರಿಗೆ ತಿಳಿದಿತ್ತು. ಕಳೆದ ವರ್ಷವೇ ಆಗಬೇಕಾಗಿದ್ದ ಈ ಸಮಾರಂಭವನ್ನು ಅವನು ಈ ವರ್ಷಕ್ಕೆ ತಳ್ಳಿದ್ದ. ಈಗ ಇನ್ನೂ ಮುಂದೆ ದೂಡುತ್ತಿದ್ದಾನೆ. ಮಾಘ ಮಾಸವೆಂದರೆ ಇನ್ನೂ 10 ತಿಂಗಳು. ಗುಣ, ನಡತೆ, ಸ್ವಭಾವಗಳಲ್ಲಿ ಯೋಗ್ಯನಾಗಿದ್ದರೂ ಅವನ ತಲೆಯಲ್ಲಿ ಮಾತ್ರ ವಿಚಿತ್ರ ವಿಚಾರಗಳು ತುಂಬಿಕೊಂಡಿವೆ ಎಂಬುದನ್ನು ತಂದೆ ತಿಳಿದಿದ್ದರು. ಆದರೆ ಆ ವಿಚಾರಗಳ ನಿರ್ದಿಷ್ಟ ಸ್ವರೂಪವು ಅವರಿಗೆ ತಿಳಿದಿರಲಿಲ್ಲ. ಅವರು ಎಂದೂ ಅವನ ಸಂಗಡ ಕುಳಿತು ಗಂಭೀರವಾದ ಯಾವ ಚರ್ಚೆಯನ್ನೂ ಮಾಡಿದವರಲ್ಲ. ಅವನು ಸದಾ ವ್ಯಾಸಂಗ ಮಾಡುತ್ತಿರುತ್ತಾನೆ, ಎಲ್ಲ ಪರೀಕ್ಷೆಗಳಲ್ಲೂ ಅದ್ವಿತೀಯನಾಗಿ ಉತ್ತೀರ್ಣನಾಗುತ್ತಿದ್ದಾನೆ ಎಂಬ ಸಂಗತಿಯಲ್ಲಿ ಅವರಿಗೂ ಹೆಮ್ಮೆ ಇತ್ತು. ಆದರೆ ಇದ್ದ ಒಬ್ಬ ಮಗನು ಮುಂದಿನ ತನ್ನ ಸಂಸಾರದ ವಿಷಯದಲ್ಲಿ ಹೀಗೆ ಉದಾಸೀನನಾಗುತ್ತಿರುವುದು ಅತೀವ ಖೇದದ ಸಂಗತಿಯಾಗಿತ್ತು. ಇದು ಅಸಾಮಾನ್ಯ ಬುದ್ಧಿಶಕ್ತಿಯ ಫಲವೇ ಎಂದು ಯೋಚಿಸತೊಡಗಿದರು. ಮನೆಯಲ್ಲಿ ವಸಂತನ ತಾಯಿಗಂತೂ ಅವನ ಕಾಗದವು ಹೊಟ್ಟೆಯಲ್ಲಿ ಕಲಮಲವನ್ನೇ ಎಬ್ಬಿಸಿತ್ತು. ಆದರೂ ಅವರು ಏನೂ ಮಾಡುವಂತಿರಲಿಲ್ಲ. ಅವನ ಸ್ವಭಾವವೇ ಹಾಗೆ. ಅವನ ಇಷ್ಟಕ್ಕೆ ವಿರೋಧವಾಗಿ ಬಲವಂತದಿಂದ ಅವನ ಕೈಲಿ ಏನು ಮಾಡಿಸುವುದೂ ಸಾಧ್ಯವಿರಲಿಲ್ಲ. ಮಗನ ಅಭಿಪ್ರಾಯವನ್ನು ತಿಳಿಸಿ ಅವನ ತಂದೆ ಉಮೆಯ ತಂದೆಗೆ ಕಾಗದ ಬರೆದರು. ಅವಳ ತಂದೆಗೆ ಬೇಸರವಾಯಿತು. ಮದುವೆ ನಿಶ್ಚಯವಾದ ಮೇಲೆ ಆಗಲೇ 1 ವರ್ಷಕ್ಕೂ ಮಿಕ್ಕಿ ಮುಂದೂಡಿ ಪುನಃ ಮುಂದೆ ತಳ್ಳುವುದರ ಹಿನ್ನೆಲೆಯಾದರೂ ಏನು?
ಮುಂದೆ ಅವರು ತಮ್ಮ ಹುಡುಗಿಯನ್ನೇ ತಂದುಕೊಳ್ಳುತ್ತಾರೆನ್ನುವ ಭರವಸೆಯಲ್ಲಿದೆ. ಇವರನ್ನೇ ನಂಬಿಕೊಂಡು ತಾವು ಸುಮ್ಮನಿರುವುದು ಸರಿಯಲ್ಲ. ತಮ್ಮ ಮಗಳು ಇವನನ್ನು ಕಾಲೇಜಿನಲ್ಲಿ ಆಗಿಂದಾಗ ಕಾಣುವುದೂ ಸರಿಯಲ್ಲ ಎಂದು ತೀರ್ಮಾನಿಸಿ ಅವರು ಮಗಳನ್ನು ಕರೆದು ಕೇಳಿದರು. ಅವರ ಮಗ ಮದುವೆ ಮುಂದೆ ಹಾಕಬೇಕು ಅನ್ನೋಕ್ಕೆ ಕಾರಣವೇನು ಉಮಿ? ಇರುವ ವಿಷಯವನ್ನು ಅವಳು ಹೇಗೆ ತಿಳಿಸಿಯಾಳು? ಅವರು ಪರೀಕ್ಷೆ ಅಂತ ಹಾಗೆ ಮಾಡಿದ್ದಾರೆ. ಅಲ್ಲದೆ ಆ ರಜಾ ಕಳೆದ ಮೇಲೆ ನಾನು ಎಂಎಗೆ ಸೇರಬೇಕು. ಅವರು ಮಗಳೊಡನೆ ಹೆಚ್ಚಾಗಿ ಮಾತನಾಡಲಿಲ್ಲ. ಒಂದು ದಿನ ಹೆಂಡತಿಯೊಡನೆ ಏಕಾಂತವಾಗಿ ಸಮಾಲೋಚಿಸಿದರು. ಮರುದಿನ ಬೆಳಿಗ್ಗೆ ಮಗಳನ್ನು ಕರೆದು, ಉಮಿ, ನೀನು ಇನ್ನು ಮೇಲೆ ಅವರನ್ನ ಕಾಲೇಜಿನಲ್ಲಿ ನೋಡಕೂಡುದು. ನಾನು ಗೊತ್ತು ಮಾಡುವ ಗಂಡನನ್ನ ನೀನು ಮದುವೆ ಆಗಬೇಕು. ಈ ಸಲ ರಜಾ ಮುಗಿಯೋದ್ರೊಳಗೆ ಭರ್ಜರಿಯಾಗಿ ಮದುವೆ ಮಾಡ್ತೀನಿ. ಸೊಗಸಾದ ಕೆಲವು ಗಂಡುಗಳು ಸಿಕ್ಕೋ ಹಾಗಿವೆ. ಏನಾದರೂ ಪ್ರಯತ್ನ ಪಟ್ಟು ಒಬ್ಬ ವರ್ನನ್ನ ಗೊತ್ತು ಮಾಡಿಯೇ ಬಿಡ್ತೀನಿ. ಆಗೋ ಖರ್ಚಾಗ್ಲಿ, ಈ ಸಲವೇ ಮದುವೆ ಆಗೋಗ್ಲಿ ಎಂದರು. ತಂದೆಯ ಮಾತು ಕೇಳಿ ಉಮೆಗೆ ಗಾಬರಿಯಾಯಿತು. ಆದರೆ ತನ್ನ ಇಷ್ಟವನ್ನು ಅವರು ಎಂದೂ ಮೀರುವುದಿಲ್ಲವೆಂಬುದು ಅವಳಿಗೆ ಗೊತ್ತು. ಅವಳು ಅಡಿಗೆಯ ಮನೆಗೆ ಹೋಗಿ ತಾಯಿಗೆ ಹೇಳಿದಳು, ಅಣ್ಣನಿಗೆ ಹೇಳಮ್ಮ, ನಾನು ಅವರನ್ನ ಹೊರತು ಬೇರೆ ಯಾರನ್ನೂ ಮದುವೆ ಆಗೋಲ್ಲ. ಯಾರು ಏನು ಮಾಡಿದ್ರೂ ಸಾಧ್ಯ ಇಲ್ಲ. ಆ ದಿನವೇ ಅವಳು ವಸಂತನನ್ನು ಕಂಡು ಮನೆಯಲ್ಲಿ ನಡೆದ ವಿಷಯವನ್ನು ತಿಳಿಸಿದಳು. ಅದಕ್ಕೆ ಅವನು, ತುಂಬಾ ಆಕ್ಷೇಪ ಮಾಡಿ ನಮ್ಮ ತಂದೆಯೂ ಬರೆದಿದ್ದಾರೆ. ಆ ಮನೆಯಲ್ಲಿ ನಮ್ಮಮ್ಮ ಸಹ ತುಂಬಾ ಬೇಸರ ಪಟ್ಕೊಂಡಿದ್ದಾರಂತೆ. ಆದರೆ ಏನ್ ಮಾಡೋದು ಉಮಾ, ನಾವಿಬ್ರೂ ವಿಚಾರ ಸಾಮ್ಯ ಪಡಿಬೇಕು ಅಂದ. ನನಗನ್ಸುತ್ತೆ, ವಿಚಾರ ಅನ್ನೋದು ಕತ್ತರಿ ಇದ್ದ ಹಾಗೆ. ಎರಡು ಅಲಗುಗಳಿಲ್ಲದೆ ಕತ್ತರಿ ಇರುವುದು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ವಿರೋಧವಿಲ್ಲದೆ ವಿಚಾರ ಇರೋದು ಸಾಧ್ಯ ಇಲ್ಲ. ವಿಚಾರದ ಏಕತೆಯನ್ನು ನೋಡೋ ಬದಲು ಪೂರ್ತಿಯಾಗಿ ವಿಚಾರವನ್ನೇ ಬಿಟ್ಟುಬಿಟ್ರೆ ಉಳಿಯೋದು ನಮ್ಮ ಏಕತೆಯೇ. ಆದ್ದರಿಂದ ಅದನ್ನೇ ಬಿಟ್ಬಿಡೋಕ್ಕೆ ಯತ್ನಿಸೋಣ ಎಂದಳು ಉಮೆ. ಅವಳ ಮಾತು ಕೇಳಿ ಅವನು ಒಮ್ಮೆ ನಸು ನಕ್ಕು ಹೇಳಿದ, ಉಮಾ, ವಿಚಾರದ ಬಗೆಗೆ ನೀನು ಹೊಸದಾಗಿ ಆರಂಭಿಸಿರುವ ಟೀಕೆ ಇದು. ಅದು ನನಗೆ ಅರ್ಥ ಆಗುತ್ತೆ. ನಿನ್ನ ಮನೋಭಾವವನ್ನೇ ನೀನು ಕಪಿಮುಷ್ಟಿಯಿಂದ ಹಿಡಿದುಕೊಂಡ್ರೆ ನಮ್ಮ ವಿಚಾರದ ಬಗೆಗೆ ಏಕತೆ ಆಗೋದಾದ್ರೂ ಹೇಗೆ? ನಾನು ಏನು ಹೇಳಿದ್ರೂ ನೀವು ಒಂದೇ ಹಗ್ಗಕ್ಕೆ ಜೋತು ಬಿದ್ದರೆ ನಾನಾದರೂ ಏನು ಮಾಡಲಿ? ಕಪಿಮುಷ್ಟಿ ಹಿಡಿತಿರೋರು ನೀವು, ಶುದ್ಧ ವಿಚಾರವಾದಿಗಳು ಅಂತೀರಿ. ಸ್ವಲ್ಪವಾದರೂ ಸ್ವಯಂ ವಿಮರ್ಶೆ ಮಾಡಿಕೊಳ್ಳದೆ ಕಣ್ಣಿನ ಎರಡು ಕಡೆಗೂ ಮುಚ್ಚಳ ಕಟ್ಟಿಕೊಂಡಿರುವ ಕುದುರೆ ಹಾಗೆ ಹಿಡಿದ ದಾರಿಯಲ್ಲೇ ನೇರವಾಗಿ ಹೋಗ್ತಿದ್ರೆ ಐಕ್ಯ ಎಲ್ಲಿಂದ ಬರಬೇಕು? ಅವಳ ಧ್ವನಿಯಲ್ಲಿ ಸಿಡುಕು ತುಂಬಿತ್ತು. ಮನೆಯಲ್ಲಿ ತಂದೆ ತಾಯಿಗಳ ಆಗ್ರಹಕ್ಕೆ ಅವರು ವಸಂತನ ಬಗೆಗೆ ಮಾಡಿರುವ ಟೀಕೆಗಳಿಗೆ ಅವಳು ವಸಂತನ ಪರಾವಹಿಸಿ ಅವರೊಡನೆ ವಾದ ಮಾಡಿದ್ದಳು. ಇಲ್ಲಿ ಬಂದರೆ ಅವನು ತನ್ನ ಪಟ್ಟನ್ನು ಸ್ವಲ್ಪವೂ ಬಿಡದೆ ಗಟ್ಟಿಯಾಗಿ ಕುಳಿತಿದ್ದಾನೆ. ಅವಳ ಬಾಯಿಂದ ಸಂಯಮ ಮೀರಿ ಮಾತು ಹೊರಟಿತು. ನಿಮಗೆ ಯಾವುದು ತಾನೇ ತಿಳಿಯುತ್ತೆ? ನಿಮ್ಮ ವಿಚಾರವನ್ನ ಸ್ವಲ್ಪ ದೂರ ಇಟ್ಟು ಈ ವಿಷಯದಲ್ಲಿ ನಾನು ಹೇಳೋ ಹಾಗೆ ಕೇಳಿ. ಬರೀ ಓದಿದ್ರೆ ಎಲ್ಲ ತಿಳಿಯುಲ್ಲ. ಬರೀ ಓದಿದ್ರಿಂದಲೇ ನೀವು ಬುದ್ಧಿವಂತರಾಗಲಿಲ್ಲ. ಶಬ್ದಗಳು ಕೊಡುತ್ತಿದ್ದ ಅರ್ಥಕ್ಕಿಂತಲೂ ಹೆಚ್ಚು ಕಟುವಾಗಿತ್ತು ಅವಳ ಧ್ವನಿ. ಒಂದು ವಿಧವಾದ ತಿರಸ್ಕಾರವು ಧ್ವನಿಯಲ್ಲಿ ಸೂಸುತ್ತಿತ್ತು. ವಸಂತ ಅವಳ ಮುಖವನ್ನು ಒಮ್ಮೆ ನೋಡಿದ. ಅವಳ ಕಣ್ಣುಗಳಲ್ಲಿ ಕಿಡಿ ಕಾರುತ್ತಿತ್ತು. ಅವನು ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳದೆ ಶಾಂತವಾಗಿ ಕೇಳಿದ, ನೀನು ದಿನಕ್ರಮೇಣ ತಾಳ್ಮೆಗೆಟ್ಟು ಮಾತಾಡ್ತಿದೀಯ. ವಿಚಾರದ ಭಿನ್ನಾಭಿಪ್ರಾಯ ಹೀಗೆ ಕೋಪದಲ್ಲಿ ಮುಗಿಬಾರದು. ನೀನದನ್ನು ತಿಳಿಯೋದು ಯಾವತ್ತು? ತತ್ವಜ್ಞಾನಿಯಲ್ಲಿರುವ ಅವನ ತಾಳ್ಮೆಯನ್ನು ಕಂಡು ಅವಳ ಕೋಪ ಉರಿಯಲು ಆರಂಭವಾಯಿತು. ನಿಮಗೆ ವಿದ್ಯೆ ಇದೆ, ಆದರೆ ಬುದ್ಧಿ ಇಲ್ಲ. ವಿಚಾರ ಇದೆ, ವಿವೇಕ ಇಲ್ಲ. ನಿಯಮಾವಳಿಗಳ ಹಂದರವಾಗಿದೆ ನಿಮ್ಮ ತಲೆ. ಅದೆಲ್ಲ ಹೋಗಿ ಜ್ಞಾನ ಹುಟ್ಟೋವರೆಗೂ ನಿಮ್ಮ ಮೆದುಳಿಗೆ ಯಾವ ಬೆಲೆಯೂ ಇಲ್ಲ. ನನಗೆ ಹೊತ್ತಾಯಿತು ಎನ್ನುತ್ತಾ ವೇಗವಾಗಿ ಅಲ್ಲಿಂದ ಹೊರಟು ಹೋದಳು. ಪುನಃ ಹಿಂತಿರುಗಿ ನೋಡಲಿಲ್ಲ. ಅವಳಿಗೆ ದುಃಖದಿಂದ ಅಳು ಬರುತ್ತಿತ್ತು. ಆದರೆ ಅದನ್ನು ಕೋಪವು ತಡೆದು ನಿಲ್ಲಿಸಿತ್ತು. ತಿರಸ್ಕಾರದಿಂದ ಮೈ ಉರಿಯುತ್ತಿತ್ತು. ಅದರೊಡನೆ ನಿರಾಶೆ ಬೆರೆತು ಹೋಗಿತ್ತು. ಅವಳು ಅಳಲಿಲ್ಲ. ಅಳದೇ ಇರುವುದರಲ್ಲಿ ಅರ್ಥವಿದ್ದರೆ ತಾನೇ ಅಳುವುದರಲ್ಲಿ ಏನಾದರೂ ಅರ್ಥವಿರುವುದು? ಜೀವನದಲ್ಲೇ ಏನೊಂದು ಅರ್ಥವೂ ಇಲ್ಲವೆಂದು ಯೋಚಿಸುತ್ತಿದ್ದಳು.
ಜೀವನದ ಅರ್ಥವನ್ನು ತಿಳಿಸುತ್ತದೆಂಬ ಆಶೆಯಿಂದ ಅವಳು ತತ್ವಶಾಸ್ತ್ರ ವ್ಯಾಸಂಗ ಮಾಡಲು ಸೇರಿದ್ದಳು. ಅದನ್ನು ಓದುವ ಹೊಸದರಲ್ಲಿ ಅದು ಜೀವನದ ಬಗೆಗೆ ಹೊಸ ಹೊಸ ಅರ್ಥಗಳನ್ನು ಸೂಚಿಸಿತ್ತು. ಅವಳ ಆಲೋಚನಾ ಕ್ರಮವನ್ನು ತಿಳಿಯಾಗಿ ಮಾಡಿತ್ತು. ಆಶಾವಾದಿತನದ ದೃಷ್ಟಿ ಬೆಳೆಸಿತ್ತು. ಈಗ ಜೀವನದ ಅರ್ಥವೇ ಭಿನ್ನವಾಗಿ ತೋರುತ್ತಿದೆ. ತತ್ವಶಾಸ್ತ್ರದ ಮೂಲಕ ಅವಳು ತತ್ವಜ್ಞನ ಕಡೆಗೆ ಆಕರ್ಷಿತಳಾಗಿದ್ದಳು. ಈಗ ತತ್ವಜ್ಞನಿಂದಾದ ನಿರಾಶೆಯಿಂದ ತತ್ವಶಾಸ್ತ್ರವನ್ನು ತನ್ನಿಂದ ನಿರಸನಗೊಳಿಸಲು ಯತ್ನಿಸುತ್ತಿದ್ದಳು. ಮನೆಗೆ ಹೋದ ಮೇಲೆ ತಾನು ಮುಂದಿನ ವರ್ಷ ಎಂಎಗೆ ಓದುವುದು ಬೇಡವೆಂದು ನಿರ್ಧರಿಸಿದಳು. ಇದುವರೆಗೂ ನೀವು ಕೇಳಿದ್ದು ದೂರ ಸರಿದರೂ ಕಾದಂಬರಿಯ 11ನೇ ಭಾಗ. ಮುಂದಿನ ಭಾಗಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಪುಸ್ತಕವನ್ನು ಕೊಂಡು ಓದ ಬಯಸಿದರೆ ಡಿಸ್ಕ್ರಿಪ್ಷನ್ನ ಚೆಕ್ಔಟ್ ಮಾಡಿ.